ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನು ಬಾಮಲ್ ರೋಗಿ. ದೇವರದೇ ಗುಂಪಿನ ಸಹಾಯ ಹಿರಿಯ ಬಂಧುಗಳ ಅನುಭವ ಬಲಭರವಸೆ ಹಾಗೂ 12 ಹೆಜ್ಜೆಗಳು ಈ ಕಾರ್ಯಕ್ರಮ ಕುಡಿಯುವಂತಹ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ನಾವು 5ನೇ ಹೆಜ್ಜೆಯ ಕೊನೆಯ ಭಾಗದಲ್ಲಿ ಇದ್ದೀವಿ. ನಿನ್ನೆ ಕೂಡ ಅದ್ರ ಬಗ್ಗೆ ಮಾತನಾಡಿದ್ವಿ. ದೇವರ ಕೇವಲ ಮಾನವ ಎದಕ್ಕೆ ಬೇಕು, ದೇವರ ಮುಂದೆ ಮಾತ್ರ ನಾವು ಒಪ್ಕೋಬಹುದಲ್ಲ, ಎಲ್ಲವೂ ದೇವರಿಗೆ ಗುರುತಿರ್ತದೆ. ಮತ್ತೆ ಯಾಕೆ ನಾವು ಮತ್ತೊಬ್ಬರ ಹತ್ರ ಒಪ್ಕೋಬೇಕು, ಮತ್ತೊಬ್ಬರನ್ನ ಯಾಕೆ ಇದ್ರೊಳಗೆ ಮಧ್ಯದಲ್ಲಿ ತರಬೇಕು ಅನ್ನುವಂಥ ವಿಷಯ ಬಂದಿತ್ತು. ಎರಡು ತೊಂದರೆಗಳಲ್ಲಿ ಅದಾವು, ಎರಡು ಬಗೆಯ ಕಷ್ಟಗಳದಾವು ಅಂತ ಹೇಳ್ತಾರ ಅವ್ರು. ಏನಾದ್ರೆ ಏನು ಕೇವಲ ನಾವು ದೇವರ ಹತ್ರ ಒಪ್ಕೊಳ್ಳೋದ್ರಿಂದಾಗ ಏನಾಗ್ತದೆ ಅಂದಾಗ ನಮ್ಗ ಮೊದಲು ಅದೊಂದಿಷ್ಟು ಹೆದರಿಕೆ ಅನಿಸ್ತದ. ಅದಾದ ನಂತರ ದೇವರೊಂದಿಗೆ ಏಕಾಂತದಲ್ಲಿ ಮಾತನಾಡ್ಬೇಕಾದ್ರೆ ಬರ್ತಾ ಯಾವುದೇ ಸಂಕೋಚ ಬರುವುದಿಲ್ಲ ಸ್ನೇಹಿತರು. ಆ ಕಡೆ ಯಾಕಂದ್ರೆ ಅಲ್ಲಿ ಕೇಳುವಿಕೆ ಮಾತ್ರ ಇರ್ತದೆ, ದೇವರು ಕೇಳಿಸ್ಕೊಳ್ತಾನೆ, ಆದ್ರೆ ಏನು ಉತ್ತರ ಕೊಡುದಿಲ್ಲ. ಆದ್ರೆ ಇನ್ನೊಬ್ಬ ಮಾನವನೊಡನೆ ನಾವು ಮಾತನಾಡ್ಬೇಕಾದ್ರೆ ಅಲ್ಲಿಂದ ಕೆಲವೊಂದಿಷ್ಟು ಉತ್ತರಗಳು ಬರ್ತಾವೆ, ಕೆಲವೊಂದಿಷ್ಟು ವ್ಯಾಖ್ಯಾನಗಳು ಬರ್ತಾವೆ, ಕೆಲವೊಂದಿಷ್ಟು ಸಮಾಲೋಚನೆ ಆಗ್ತದೆ, ಕೆಲವೊಂದಿಷ್ಟು ವಿಮರ್ಶೆಗಳು ಆಗ್ತಾವು. ಹಿಂಗಾಗಿ ನಾವು ಇನ್ನೊಬ್ಬರ ಜೊತೆ ಮಾಡೋದು ಬಹಳ ಒಳ್ಳೇದು ಅಂತ ಹೇಳ್ತಾರ ಅವ್ರು. ಸೊ ಮುಂದೆ ಏನಾಗ್ತದೆ ಅನ್ನುವಂಥದ್ದು ನಿನ್ನೆ ನಮ್ಮ ಸ್ನೇಹಿತರು ಕೂಡ ಕೇಳ್ತಾ ಇದ್ರು. ಅದ್ರ ಬಗ್ಗೆ ಇವತ್ತಿನ ಎಲ್ಲ ಇದರಲ್ಲಿ ಬರ್ತಾ ಇದೆ. ಬುಕ್ ಅಲ್ಲಿ ಏನಿದೆ ಅದನ್ನ ನಾವು ಯಥಾವತ್ತಾಗಿ ಇಲ್ಲಿ ವಿವರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲಿ ಯಾವುದೇ ಪೂರ್ವಾಗ್ರಹ ಬೇಡ, ಯಾವುದೇ ರೀತಿಯ ನಮ್ಮ ಸ್ವಂತ ಒಪಿನಿಯನ್ಗಳು ಬೇಡ. ಇಲ್ಲಿ ಏನು ಬುಕ್ ಇದೆ, ಬುಕ್ಕಿನಲ್ಲಿ ಏನು ಕೊಟ್ಟಿದ್ದಾರೆ, ಯಾವುದು ಸರಿ ಯಾವುದು ತಪ್ಪು ಅಂತ ಏನು ಕೊಟ್ಟಿದ್ದಾರೆ ಎಲ್ಲವನ್ನೂ ನಮಗೆ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ ಅವರು. ಎರಡೂ ಮಾರ್ಗಗಳನ್ನು ಹೇಳ್ತಾರ, ಮಾಡಿದ್ರೆ ಏನು ಮಾಡದಿದ್ರೆ ಏನು, ಇದನ್ನು ಮಾಡಿದ್ರೆ ಹೇಗೆ ಅದನ್ನು ಮಾಡಿದ್ರೆ ಹೇಗೆ ಅನ್ನುವಂಥದ್ದು. ಹಿಂಗಾಗಿ ಮುಂದೆ ಬರುವಂಥದ್ದು ಒಂದಿಷ್ಟು ವಿಷಯಗಳ ಬಗ್ಗೆ ಕನ್ಫ್ಯೂಷನ್ಗಳು ಇರ್ತದೆ ಸಾಕಷ್ಟು ಜನರಿಗೆ. ಸೊ ಅದನ್ನ ನಾವು ಇವತ್ತು ಈ ಬುಕ್ ಅಲ್ಲಿ ಏನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ದಯವಿಟ್ಟು ನಮ್ಮ ಪ್ರಶಾಂತ ಧಾಮದ ಸ್ನೇಹಿತರು ಅದನ್ನ ಓದ್ತಾರೆ. ಓದಿ ಸರ್. ನನ್ನ ಹಿಂದಿನಿಂದ ಮ್ಯೂಟ್ ಮಾಡಿ, ಮತ್ತೆ ದಯವಿಟ್ಟು ಆಮೇಲೆ ಮತ್ತೆ ಅನ್ಮ್ಯೂಟ್ ಮಾಡಿ ಪ್ಲೀಸ್. ಈಗ ಯಾರು ಓದ್ತಾ ಇಲ್ಲ, ಕೇಳಿಸ್ತಾ ಇಲ್ಲ. ಹಲೋ, ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಕೇಳಿಸ್ತದೆ ಸರ್, ಸ್ವಲ್ಪ. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು, ಪುಟ ಸಂಖ್ಯೆ 57, 5ನೇ ಹೆಜ್ಜೆ, 2ನೇ ಪ್ಯಾರಲೈನ್. ನಮ್ಮ ಮುಂದಿನ ಸಮಸ್ಯೆ ಎಂದರೆ ನಾವು ಭರವಸೆ ಇಡಬಹುದಾದ ವ್ಯಕ್ತಿಯನ್ನು ಕಂಡುಕೊಳ್ಳುವುದು. ಇಲ್ಲಿ ವಿವೇಕವು ಒಂದು ಉತ್ತಮ ಗುಣವೆನ್ನುವುದನ್ನು ನೆನಪಿನಲ್ಲಿಟ್ಟು ನಾವು ತುಂಬಾ ಜಾಗರೂಕರಾಗಿರಬೇಕು. ಈ ವ್ಯಕ್ತಿಯೊಂದಿಗೆ ನಾವು ಇತರ ಯಾರೊಂದಿಗೂ ಹೇಳದಂತಹ ವಿಷಯಗಳನ್ನು ಹೇಳಬೇಕಾಗುತ್ತದೆ. ನಾವು ಮಾತನಾಡಬೇಕಾದವರು ಒಬ್ಬ ಅನುಭವಿಯಾಗಿರಬೇಕು. ಅವರು ಅಮಲಿನಿಂದ ದೂರವಿದ್ದರಷ್ಟೇ ಅನುಭವಿಸ್ತರಾಗಿರಬೇಕು. ಈ ವ್ಯಕ್ತಿಯು ಒಬ್ಬರ ಪೋಷವನಾಗಿರಬಹುದು, ಆದರೆ ಹಾಗಾಗಿರಬೇಕಾದದ್ದು ಅಗತ್ಯವೇನೂ ಅಲ್ಲ. ಆತನಲ್ಲಿ ನೀನು ತುಂಬಾ ಭರವಸೆ ವಿಶ್ವಾಸವನ್ನು ಬೆರೆಸಿಕೊಂಡಿದ್ದರೆ ಮತ್ತು ಆತನ ಸ್ವಭಾವ ಹಾಗೂ ಸಮಸ್ಯೆಗಳು ನಿನಗೆ ಹತ್ತಿರವಾಗಿದ್ದರೆ ಅಂತಹ ಆಯ್ಕೆಯು ಉತ್ತಮವಾದದ್ದು. ಅಲ್ಲದೆ ನಿನ್ನ ಪೋಷಕರಿಗೆ ನಿನ್ನ ಬಗ್ಗೆ ಕಿಂಚಿತ್ತಾದರೂ ಅರಿವು ಇದ್ದೇ ಇರುತ್ತದೆ. ಓಕೆ, ಅದು ಹೋಲ್ಡ್ ಆಗಿತ್ತು. ಓಕೆ, ಧನ್ಯವಾದಗಳು, ಥ್ಯಾಂಕ್ ಯು. ಸೊ ನಮಗೆ ಸಮಸ್ಯೆ ಸ್ಟಾರ್ಟ್ ಆಗೋದು ಇಲ್ಲಿಂದ. ಅವರ್ ನೆಕ್ಸ್ಟ್ ಪ್ರಾಬ್ಲಮ್ ವಿಲ್ ಬಿ ಡಿಸ್ಕವರ್ ದ ಪರ್ಸನ್ ಇನ್ ಹೋಮ್ ವಿ ಆರ್ ಟು ಕನ್ಫೈಡ್. ಸಮಸ್ಯೆ ಬರೋದು ಇಲ್ಲಿ. ಯಾರ ಮುಂದೆ ಹೇಳಬೇಕು, ಯಾವ ವ್ಯಕ್ತಿಯೊಡನೆ ಹೇಳಬೇಕು? ಅವ್ರು ಹೊರಗಿನವ್ರು ಆಗ್ಬೇಕಾ, ಒಳಗಿನವ್ರು ಆಗ್ಬೇಕಾ, ಗೆಳೆಯರಾಗಬೇಕಾ, ಅಥವಾ ಬಂಧುಗಳಾಗಬೇಕಾ, ಅಥವಾ ಸ್ಪಾನ್ಸರ್ ಆಗಬೇಕಾ, ಅಥವಾ ಮಾರ್ಗದರ್ಶಕರಾಗಬೇಕಾ? ಇಲ್ಲಿ ಸಮಸ್ಯೆಗಳು ನಮಗೆ ಚಾಲು ಆಗ್ತದೆ. ಯಾರ ಮುಂದೆ ಹೇಳಬೇಕು? ಇಂಥ ಸಮಯದಲ್ಲಿ ನಮ್ಮ ವಿವೇಕ ಅಂದ್ರೆ ನಮ್ಮ ಸಿಕ್ಸ್ತ್ ಸೆನ್ಸ್ ಅನ್ನುವಂಥದ್ದು ಬಹಳ ಕೆಲಸ ಮಾಡ್ತದ ಅನ್ನುವಂಥದ್ದು ಬರ್ತದೆ.
ನಮ್ಮ ಏನು ನೋಡ್ತೀವಿ ಅಥವಾ ನಾವು ಯಾರನ್ನ ನೋಡ್ತೀವಿ, ಯಾರಲ್ಲಿ ನಾವು ಒಳ್ಳೆತನವನ್ನ ಕಾಣ್ತೀವಿ ಅಥವಾ ಇವರು ಸೂಟಬಲ್ ಪರ್ಸನ್ ಅನ್ನುವಂಥದ್ದು ಬರ್ತಾ ಬರ್ತಾ ನಮಗೆ ಕಾರ್ಯಕ್ರಮದಲ್ಲಿ ಹೋದಂಗೆ ಗುರ್ತಾಗ್ತದೆ. ಜನರನ್ನ ನೋಡ್ತಾ ನೋಡ್ತಾ ಗುರ್ತಾಗ್ತದೆ ಯಾರು ಏನು ಅನ್ನುವಂಥದ್ದು. ಸೊ ಇಂತಹ ಸಮಯದಲ್ಲಿ ನಮಗೆ ವಿವೇಕ ಮಾತ್ರ ಒಂದು ಉತ್ತಮ ಗುಣವನ್ನ ಕೊಡ್ತದೆ. ಆ ಸಮಯದಲ್ಲಿ ಆ ಗುಣವನ್ನ ನಾವು ಉಪಯೋಗ ಮಾಡ್ಕೋಬೇಕು. ಅದನ್ನ ನಾವು ನೆನಪಿನಲ್ಲಿ ಇಟ್ಕೋಬೇಕು. ನಾವು ಬಹಳ ಜಾಗರೂಕರಾಗಿರಬೇಕು ಅನ್ನುವಂಥ ಮಾತನ್ನ ಹೇಳ್ತಾರೆ. ಯಾಕೆ ನಾವು ಜಾಗರೂಕರಾಗಿರಬೇಕು ಅಂತಂದ್ರೆ, ನಾವು ಯಾರೊಂದಿಗೂ ಕೂಡ ಇಲ್ಲಿಯವರೆಗೆ ಹಂಚಿಕೊಳ್ಳದಂತಹ ವಿಷಯಗಳನ್ನ ಅವ್ರ ಮುಂದೆ ಒಮ್ಮೊಮ್ಮೆ ಹೇಳ್ಬೇಕಾಗ್ತದೆ. ಇಲ್ಲಿ ನೈತಿಕ ಪಟ್ಟಿ ಅಂದ್ರೆ ಏನ್? ನೈತಿಕ ಪಟ್ಟಿ ನಾನು ಏನು ಮಾಡಿದ್ದೀನಿ ಎಲ್ಲವನ್ನ ಬರೆದಿರ್ತೀನಿ, ಅದನ್ನ ಇನ್ನೊಬ್ಬರ ಮುಂದೆ ಹೇಳ್ಬೇಕಾಗ್ತದೆ. ಅಲ್ಲಿ 4ನೇ ಹೆಜ್ಜೆಯೊಳಗೆ ನನ್ನಷ್ಟಕ್ಕೆ ನಾನು ಬರ್ದಿದ್ದೆ, ಅದು ನನಗೆ ಗುರ್ತದೆ. ಆದ್ರೆ ಇನ್ನೊಬ್ಬರ ಮುಂದೆ ಹೇಳ್ಬೇಕಾದ್ರೆ ನಾವು ಬಹಳ ಜಾಗರೂಕರಾಗಿರ್ಬೇಕು ಅಂತ ಹೇಳ್ತಾರೆ. ಯಾಕೆ ಹೇಳ್ಬೇಕು ಅಂತಂದ್ರೆ, ಯಾರಿಗೂ ಹೇಳದಂತಹ ಅಥವಾ ನಮ್ಮ ಒಳಗಡೆ ನಮ್ಮ ಆತ್ಮದೊಳಗೆ ಇರುವಂತಹ ವಿಷಯಗಳನ್ನ ನಾವು ಹೇಳ್ಬೇಕಾಗ್ತದೆ. ಹಿಂಗಾಗಿ ನಾವು ಆರಿಸಿಕೊಳ್ಳುವಂತಹ ಮನುಷ್ಯ ಅಥವಾ ಮಾನವ ಹೇಗಿರಬೇಕು ಅಂತಂದ್ರೆ, ಅವನೊಬ್ಬ ಎಕ್ಸ್ಪೀರಿಯನ್ಸ್ಡ್ ಆಗಿರ್ಬೇಕು ಪರ್ಸನ್, ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಆಗಿರ್ಬೇಕು ಅಂತ ಹೇಳ್ತಾರೆ. ಅವನೊಬ್ಬ ಅನುಭವಿ ಆಗಿರ್ಬೇಕು, ಅನುಭವ ಇರಬೇಕು. ಈ ಕಾರ್ಯಕ್ರಮದ ಬಗ್ಗೆ ಅನುಭವ ಇದ್ರೆ ಒಳ್ಳೇದಿನ. ಅಮಲಿನಿಂದ ದೂರವಿದ್ದರಷ್ಟೇ ಅನುಭವಸ್ಥರಾಗಿರ್ಬೇಕು. ಅವ್ರು ಹೇಳೋದು ಅಮಲಿನಿಂದ ಎಷ್ಟು ದೂರ ಇರ್ತಾರೆ ಅದನ್ನ ಇಂಪಾರ್ಟೆಂಟ್ ಅಲ್ಲ. ನಮಗ್ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಕತ್ತಿ ಎಷ್ಟು ವಯಸ್ಸಾಗೈತೆ ನನಗ, ಕೆಲವೊಂದಿಷ್ಟು ವಿಷಯಗಳನ್ನ ಗೊತ್ತಿಲ್ಲ ನನಗ ಕಾರ್ಯಕ್ರಮದ ಬಗ್ಗೆ. ಸಾಕಷ್ಟು ಈ ಸೊಬರೈಟಿ ಐತಿ, ಸೊಬರೈಟಿ ತಗೊಂಡು ಏನ್ ಮಾಡೋದು, ಕಾರ್ಯಕ್ರಮದ ವಿಷಯನ ಗೊತ್ತಿಲ್ಲ. ಕಾರ್ಯಕ್ರಮದಲ್ಲಿ ಒಬ್ಬ ಹೊಸ ಬಂದು ನನ್ನ ಮುಂದೆ ಏನು ಹೇಳ್ಕೊಳ್ತಾನೆ ಅನ್ನುವಂಥದ್ದನ್ನ ನಾನು ಹೇಗೆ ಇಟ್ಕೋಬೇಕು, ನಾನು ಅದನ್ನ ಹೇಗೆ ಕಾಪಾಡ್ಕೋಬೇಕು, ನಾನು ಯಾವ ರೀತಿ ಸಲಹೆ ಕೊಡಬೇಕು, ಅವನ ಸಮಸ್ಯೆಗಳಿಗೆ ನಾನು ನನ್ನ ಅನುಭವದ ಮುಖಾಂತರ ಹೇಗೆ ಉತ್ತರ ಕೊಡ್ಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ ನನಗೆ. ಹಿಂಗಾಗಿ ಅವ್ರು ಹೇಳ್ತಾರೆ ಬಹಳ ಜಾಗರೂಕರಾಗಿರ್ಬೇಕು ಈ ವಿಷಯದಲ್ಲಿ. ಯಾಕಂದ್ರೆ ಸಾಕಷ್ಟು ಜನ ಬಂದು ನಿಲ್ಲೋದೇ ಇಲ್ಲಿಗೆ 5ನೇ ಹೆಜ್ಜೆಗೆ. ಬೇಡ ನಮಗಿದು ಹೇಳೋದು ಗೆಳೋದು ಅನ್ನುವಂಥದ್ದು. ಯಾಕಂತಂದ್ರೆ ಕೆಲವೊಮ್ಮೆ ಈ ಸಮಸ್ಯೆಗಳು ಬರ್ತಾವ. ಅವ ಏನು ಅನುಭವ ಎಷ್ಟು ಇರಬೇಕು, ಎಷ್ಟು ಅಮೂಲ್ಯನಿಂದ ದೂರದಲ್ಲ, ಅದಕ್ಕಿಂತ ಹೆಚ್ಚಾಗಿ ಅವನಿಗೆ ಈ ಕಾರ್ಯಕ್ರಮದ ಅನುಭವ ಇರಬೇಕು ಅಂತ ಹೇಳ್ತಾರೆ. ಅಂತ ವ್ಯಕ್ತಿ ಇನ್ನೊಬ್ಬರು ಪೋಷಕನೂ ಆಗಿರ್ಬೋದು, ಇಲ್ಲ ಅಂತೇನು ತೊಂದರೆ ಇಲ್ಲ, ಆಗಿರ್ಬೋದು, ಇಲ್ಲ ಅಂತಲ್ಲ. ಬಟ್ ಹಂಗ ಆಗಿರ್ಬೇಕು ಅಥವಾ ಸ್ಪಾನ್ಸರ್ ಆಗಿರ್ಬೇಕು ಅನ್ನುವಂಥದ್ದು ಏನಿಲ್ಲ. ಇಲ್ಲಿ ಬಹಳ ಕಾಂಟ್ರವರ್ಸಿಗಳು ಬರ್ತಾವೆ, ಬಹಳ ಇದು ಒಬ್ರು ಹಾಗೆ ಒಬ್ರು ಹೀಗೆ ಅಂತ ಹೇಳ್ತಾರೆ. ಬಟ್ ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವುದೇ ಪೂರ್ವಾಗ್ರಹ ಬೇಡ. ಇಲ್ಲಿ ಏನು ಬುಕ್ಕಲ್ಲಿ ಬರ್ದಾರ ಅದನ್ನ ಮಾತ್ರ ನಾನು ವಿವರಿಸ್ಲಿಕ್ಕೆ ನೋಡ್ತಾ ಇದ್ದೀನಿ. ನನ್ನ ಸ್ವಂತ ಅನುಭವ ಬೇರೆ, ಸ್ಪಾನ್ಸರ್ ಕೂಡ. ಈ ವ್ಯಕ್ತಿ ಒಬ್ಬ ಸ್ಪಾನ್ಸರ್ ಆಗಿರಬೇಕು ಅಂತೇನಿಲ್ಲ, ಹಂಗೆ ಇದ್ರೆ ಒಳ್ಳೇದು, ಇರಲಿಲ್ಲ ಅಂದ್ರೆ ಇನ್ನೂ ಒಳ್ಳೇದು ಅನ್ನೋದು ಲೆಕ್ಕ. ಹಂಗೆ ಇರಬೇಕು ಅಥವಾ ಇನ್ನೊಬ್ಬರು ಸ್ಪಾನ್ಸರ್, ಖಂಡಿತವಾಗಿ ಇನ್ನೊಬ್ಬರು ಸ್ಪಾನ್ಸರ್ ಆಗಿರ್ಬೇಕಂತೇನಿಲ್ಲ. ಒಂದು ವೇಳೆ ಹೊಸದಾಗಿ ಬಂದ ನಂತರ ಅಥವಾ ಈ ಕಾರ್ಯಕ್ರಮದಲ್ಲಿ ಬಂದ ನಂತರ ಒಂದು ಒಳ್ಳೆಯ ಅತ್ಯುತ್ತಮ ಗೆಳೆತನವನ್ನ ನೀವು ಬೆಳೆಸ್ಕೊಂಡಿದ್ರೆ, ಒಂದಿಷ್ಟು ಆತ್ಮವಿಶ್ವಾಸವನ್ನ ಅಥವಾ ಭರವಸೆಯನ್ನ ನೀವು ಅವ್ರ ಜೊತೆ ಬೆಳೆಸ್ಕೊಂಡಿದ್ರೆ, ಅವನ ಸ್ವಭಾವ, ಅವನ ಗುಣಗಳು ಅಥವಾ ಅವನ ಸಮಸ್ಯೆಗಳು ಸೇಮ್ ನಿಮ್ಮ ಹಾಗೆ ಇದ್ರೆ ನಿಮ್ಮ ಆಯ್ಕೆ ಉತ್ತಮ ಆಗಿರಬಹುದು. ಯಾಕಂದ್ರೆ ಒಂದೇ ದೋಣಿಯಲ್ಲಿ ಪಯಣ ಮಾಡೋರು ನಾವು. ಅವನ ಕಷ್ಟಗಳು ಅವೆ, ನಮ್ಮ ಕಷ್ಟಗಳು ಅವೆ. ಇಲ್ಲಿ ಶೇರಿಂಗ್ ಪಾರ್ಟ್ನರ್ ಅಂತ ತಿಳ್ಕೋಬಹುದು. ಸ್ಪಾನ್ಸರ್ ಅನ್ನುವಂಥ ವರ್ಡ್ಕ್ಕಿಂತ ಹೆಚ್ಚಾಗಿ ಶೇರಿಂಗ್ ಪಾರ್ಟ್ನರ್ಸ್ ಸಿಗ್ತಾರೆ ಇಲ್ಲಿ. ನನ್ನ ಸಮಸ್ಯೆ ಅವನಿಗೆ ಹತ್ತಿರ ಇರ್ತದೆ, ಅವನ ಸಮಸ್ಯೆ ನನಗೆ ಹತ್ತಿರ ಇರ್ತದೆ, ಸೇಮ್ ಅನಿಸ್ತಿರ್ತದೆ. ಇಬ್ಬರು ಒಂದೇ ದೋಣಿಯಲ್ಲಿ ಪಯಣ ಮಾಡ್ತಿರ್ತೀವಿ. ಅಂಥವ್ರನ್ನ ಮುಂದೆ ಕೂಡ ಹೇಳ್ಕೋಬಹುದು. ಸ್ಪಾನ್ಸರ್ ಆಗಿರ್ಬೇಕು, ಇಷ್ಟು ವರ್ಷ ಸೋಬರ ಇರಬೇಕು, ಇಷ್ಟೇ ಅನುಭವಸ್ಥರಾಗಿರ್ಬೇಕು, ಅವನು ಕೂಡ ಸ್ಪಾನ್ಸರ್ ಆಗಿರ್ಬೇಕು, ಅವನಿಗೂ ಕೂಡ ಇನ್ನೊಬ್ಬ ಸ್ಪಾನ್ಸರ್ ಇರಬೇಕು, 12 ಹೆಜ್ಜೆಗಳನ್ನ ಮಾಡಿರಬೇಕು. 12 ಹೆಜ್ಜೆ ಮಾಡಿರೋದೇನು ಕೊಳ್ಳಾಗ ಹಾಕೊಂಡ್ ತಿರ್ಗೋಬೇಕೇನು? ಮೊನ್ನೊಂದು ಕ್ವಶನ್ ಬಂದಿತ್ತು, ಈ ಸ್ಪಾನ್ಸರ್ ನೀವು 12 ಹೆಜ್ಜೆ ಹೆಂಗ್ ಮಾಡ್ಯಾನಂತ ನಮ್ಗೆ ಗುರ್ತಾಗ್ತದ ಅನ್ನುವಂಥ ಕ್ವಶನ್ ಬಂದಿತ್ತು. 12 ಹೆಜ್ಜೆ ಮಾಡ್ಯಾನಂತ ನಮಗೆ ಹೆಂಗ್ ಗುರ್ತಾಗ್ಬೇಕು? ನಾವು ಯಾರ ಹತ್ರ ಹೇಳಕ್ ಹೊರಟೀವಿ, ಆ ಮನುಷ್ಯ 12 ಹೆಜ್ಜೆ ಮಾಡ್ಯಾನಂತ ನಮ್ಗೆ ಹೆಂಗ್ ಗುರ್ತಾಗ್ಬೇಕು ಅನ್ನುವಂಥ ಕ್ವಶನ್ ಬಂದಿತ್ತು ಒಂದು ಕಡೆ. ಅಲ್ಲಿ ಸ್ಪಷ್ಟವಾಗಿ ಉತ್ತರ ಇರ್ತದೆ, ಯಾರು ಕೊಳ್ಳಾಗ ಹಾಕೊಂಡು ಅಡ್ಡಾಡಂಗಿಲ್ಲ ನಾನು 12 ಹೆಜ್ಜೆ ಮಾಡೀನಿ ಅಂತ ಹೇಳಿ. ಅವಾಗ ನಮ್ಮ ವಿವೇಕ, ನಮ್ಮ ಏನಿದು ಒಂದು ವಿವೇಕ ಅಂತ ಹೇಳ್ತೀವಲ್ಲ, ಸಿಕ್ಸ್ ಸೆನ್ಸ್ ಅಂತ ಹೇಳ್ತೀವಲ್ಲ, ಇದು ಬಹಳ ಕೆಲ್ಸಕ್ಕೆ ಮಾಡ್ತದ. ಪ್ರುಡೆನ್ಸ್ ಇಸ್ ಅ ವರ್ಚ್ ವಿಚ್ ಕ್ಯಾರೀಸ್ ಅ ಹೈ ರೇಟಿಂಗ್ ಪರ್ಹ್ಯಾಪ್ಸ್ ಅಂತ ಹೇಳ್ತಾರಲ್ಲಿ. ನಮಗ ಆ ವಿವೇಕ ಕೆಲಸ ಮಾಡ್ತದೆ. ಯಾವ ಮನುಷ್ಯ ಹೇಗೆ, ಯಾವ ಮನುಷ್ಯ ಏನ್ ಮಾಡ್ತಾ ಇದ್ದಾನೆ ಈ ಕಾರ್ಯಕ್ರಮದಲ್ಲಿ ಅನ್ನುವಂಥದ್ದು ಗುರ್ತಾಗ್ತದೆ. ಅದಕ್ಕೆ ಎಲ್ಲ ಆಯ್ಕೆಗಳನ್ನ ನಿಮ್ಮನ್ನ ಬಿಡ್ತಾರೆ. ತಗೊಂಡ್ರು ಒಳ್ಳೇದು, ತಗೊಲಿಲ್ಲ ಅಂದ್ರೂ ಒಳ್ಳೇದು.
ಆದ್ರೆ ಒಂದು ಕಂಡೀಷನ್ ಅವ್ನು ಹಿಂಗ ಅನುಭವಸ್ಥ ಆಗಿರ್ಬೇಕು, ಅವನಿಗೂ ಕೂಡ ಇದ್ರ ಬಗ್ಗೆ ಅನುಭವ ಇರಬೇಕು. ಒಂದ್ ವೇಳೆ ನಿಮ್ಮ ಸಮಸ್ಯೆಗಳು ಅವನ ಸಮಸ್ಯೆಗಳು ಒಂದೇ ರೀತಿ ಇದ್ವಪ್ಪ ಅಂತಂದ್ರೆ ನೀವು ಅವನನ್ನ ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ತಾರ ಅವ್ರು. ಹೊರತಾಗಿ ಮಾಡ್ಕೊಳ್ಳೇಬೇಕು, ನಿನ್ನ ಸ್ಪಾನ್ಸರ್ ಹತ್ರನೇ ಮಾಡ್ಬೇಕು ಅಂತ ಎಲ್ಲಿ ಹೇಳೋದಿಲ್ಲ. ಈ ಸ್ಪಾನ್ಸರ್ ಅನ್ನುವಂಥದ್ದು ನಿಮಗೆ ಅವ್ರ ಮುಂದೆನೆ ಮಾಡ್ಬೇಕನ್ನುವಂಥದ್ದು ಎಲ್ಲೂ ಇಲ್ಲ. ನಮ್ಮ ಏದು ಒಂದು ಈ ಸ್ಪಾನ್ಸರ್ ರಿಲೇಟೆಡ್ ಪಾಂಪ್ಲೆಟ್ಗಳೆಲ್ಲ ಇದೆ, ಬುಕ್ಲೆಟ್ಗಳಿದೆ, ಅಲ್ಲಿ ಒಂದು ಬರ್ತದೆ 14ನೇ 15ನೇ ಪೇಜಲ್ಲಿ. ನಾವು ಸ್ವತಃ ಯಾವುದೇ ಸ್ಪಾನ್ಸರ್ ಕೂಡ ಹೊಸ ಬಂಧುವಿಗೆ ನೀನು ನನ್ನ ಹತ್ರನೇ ಇನ್ವೆಂಟ್ರಿ ಮಾಡ್ಕೋಬೇಕು ಅನ್ನುವಂಥದ್ದು ಹೇಳೋಂಗಿಲ್ಲ. ಒಂದ್ ವೇಳೆ ಆ ಸ್ಪಾನ್ಸಿ ಅಥವಾ ಆ ಹೊಸ ಬಂಧು ನಾನು ನಿಮ್ಮ ಹತ್ರ ಮಾಡ್ಕೊಳ್ತೀನಿ, ನನಗೊಂದು ಅವಕಾಶ ಕೊಡ್ರಿ, ನಿಮ್ಮಲ್ಲಿ ಏನು ಅವ ಕಂಡುಕೊಂಡಿರ್ತಾನಲ್ಲ ಕೆಲವೊಂದಿಷ್ಟು ಗುಣಗಳು, ಅವು ಅವನಲ್ಲಿದ್ರೆ ಅವ ಕಂಡುಕೊಂಡು ಬಂದಿರ್ತಾನೆ ಕೇಳಕ್ಕೆ. ಅಂತ ಟೈಮ್ದಾಗ ಬೇಕಾದ್ರೆ ನೀವು ಓಕೆ ಅನ್ನಬಹುದು. ಆಯ್ತಪ್ಪ ನೀನು ಇನ್ವೆಂಟ್ರಿ ಹೇಳ್ಕೊತಿದ್ರೆ ಹೇಳ್ಕೊ, ನನಗೇನು ತೊಂದ್ರೆ ಇಲ್ಲ, ಕೇಳ್ಕೊತೀನಿ, ಅದ್ರ ಜೊತೆ ನನ್ನ ಒಂದಿಷ್ಟು ಬರ್ತಾವ ಹೊರಗೆ ಅನ್ನುವಂಥದ್ದು ಇರ್ತದೆ. ಆದ್ರೆ ನೀನು ಸ್ಪಾನ್ಸರ್ ಅಂತ ತಗೊಂಡ ಮೇಲೆ ನನ್ನ ಹತ್ರನೇ ಮಾಡ್ಬೇಕು ಅನ್ನುವಂಥದ್ದೇನಿಲ್ಲ. ಅದಕ್ಕೆ ಮುಂದಿನ ಪ್ಯಾರಾಗಳಲ್ಲಿ ಬರ್ತಾರ ಅವ್ರು, ಅದಕ್ಕೂ ಹೇಳ್ತಾರ ಅವ್ರು. ಒಂದ್ ವೇಳೆ ನಿನ್ನ ಪೋಷಕನಿಗೆ ಅಥವಾ ನಿನ್ನನ್ನು ಈ ಕಾರ್ಯಕ್ರಮಕ್ಕೆ ಯಾರು ಕರ್ಕೊಂಡ್ ಬಂದಿರ್ತಾರ ಅವಾಗ ಅವ್ರಿಗೆ ಸ್ಪಾನ್ಸರ್ ಅಂತ ಹೇಳ್ತಿದ್ರು. ಅದು ಒಂದ್ 2 ನಿಮಿಷ ತಗೊಂಡೇ ಬಿಡ್ತೀನಿ. ಈ ಸ್ಪಾನ್ಸರ್ ಅನ್ನುವಂಥದ್ದು ಯಾಕೆ ಇರ್ತಿತ್ತು ಮೊದಲನೇ ಕಾಲದಲ್ಲಿ, ಅವರು ಹಾಸ್ಪಿಟ್ಲ್ಗಳಲ್ಲಿ ಹೋಗಿ ಅಥವಾ ಯಾರು ಇವ್ರಿಗೆ ಇಂಟಿಮೇಷನ್ ಕೊಡ್ತಾರ ಅವ್ರು ಹೋಗಿ ಕರ್ಕೊಂಡ್ ಬರ್ತಿದ್ರು ಹೊಸ ಬಂಧುಗಳನ್ನ. ಕರ್ಕೊಂಡ್ಬಂದು ಅವರನ್ನ ನೋಡೋದು, ಕಾರ್ಯಕ್ರಮವನ್ನ ಪರಿಚಯ ಮಾಡಿಸೋದು, ಇತರ ಮೆಂಬರ್ಗಳಿಗೆ ಪರಿಚಯ ಮಾಡಿಸೋದು, ಮೀಟಿಂಗ್ಗಳು ಎಲ್ಲಿ ಇರ್ತಾವು, ಈ ಕಾರ್ಯಕ್ರಮ ಹೇಗೆ ನಡೀತದೆ, 12 ಹೆಜ್ಜೆಗಳೇನು, ಬಿಗ್ ಬುಕ್ ಏನು, ಇವೆಲ್ಲವನ್ನ ತಿಳಿಸ್ಕೊಡ್ತಿದ್ರು. ಅವಾಗ ಅದು ಪೋಷಕರು ಅಥವಾ ಇವ್ರು ಕರ್ಕೊಂಡ್ ಬಂದವ್ರು ಅಂತ ಇರ್ತಿತ್ತು. ಈಗ ಅಂತ ಕಾಲ ಇಲ್ಲ. ಈಗ ನಾವ್ ಯಾರನ್ನೂ ಕರ್ಕೊಂಡ್ ಬರೋದೇ ಇಲ್ಲ. ಈಗ ಭಾಳ ಆದ್ರೆ ಸಂದೇಶ ಎಲ್ಲರೂ ಕೊಟ್ಟಿರ್ತೀವಿ, ಅಥವಾ ಯಾವ್ದಾರ ಒಂದು ರಿಯಾಬ್ನಿಂದಾರ ಬಂದಿರ್ತಾರ, ಯಾವ್ದಾರ ಒಂದು ಹೆಲ್ಪ್ ಲೈನ್ ನಿಂದಾರ ಬಂದಿರ್ತಾರ, ಅಥವಾ ಯಾವ್ದಾರ ಒಂದು ಪರಿಚಯದಿಂದಾರ ಬಂದಿರ್ತಾರ. ಹಿಂಗಿರ್ತದ ಪೋಷಕರಂದ್ರೆ ಆ ಕಾಲದಾಗ ಹಂಗಿತ್ತು. ಗಾರ್ಡಿಯನ್ ಅಂತ ಹೇಳಿ ಸಹಿ ಮಾಡ್ತಾರೆ, ಹಾಸ್ಪಿಟ್ಲಾಗ ಹೋಗಿ ಸಹ ಸಹಿ ಮಾಡ್ತಿದ್ರು ಸ್ಪಾನ್ಸರ್ಗಳು. ಹೋಗಿ ಇವೆ ನಾವು ಕರ್ಕೊಂಡು ಹೋಗ್ತೀವಿ, ನಾವೆಲ್ಲ ನೋಡ್ತೀವಿ, ಅವ್ರಿಗೆ ಹೇಳ್ತೀವಿ ಅಂತ ಹೇಳಿ ಅಂತ ಕಾಲ ಒಂದಿತ್ತು. ಬಟ್ ಈಗೆಲ್ಲ ಹಂಗೆಲ್ಲ ಇಲ್ಲ. ಸೊ ಹಂಗಾಗಿ ಏನಾಗ್ತದೆ, ಒಂದ್ ವೇಳೆ ನಿಮ್ಮ ಪೋಷಕರಿಗೆ ನಮ್ಮ ಬಗ್ಗೆ ಒಂದ್ ಸ್ವಲ್ಪ ಗುರ್ತಿರ್ತದೆ. ಯಾಕಂದ್ರೆ ನಾವು ಯಾರು ನಮ್ಮನ್ನ ಹೇಗೆ ಕರ್ಕೊಂಡ್ ಬಂದಿರ್ತಾರೋ ಅವ್ರಿಗೆ ನಮ್ಮ ಬಗ್ಗೆ ಒಂದ್ ಸ್ವಲ್ಪ ಗುರ್ತಿರ್ತದೆ. ಬಟ್ ಈಗಿನ ಕಾಲದಾಗ ನಮ್ಗೆ ಹಂಗಿಲ್ಲ. ಯಾರ್ಯಾರು ಬೇರೆ ಕಡೆಯಿಂದಾನು ಹೊರಗಡೆ ಪರಿಚಯ ಆಗ್ತಾರೆ, ಬೇರೆ ಕಡೆಯಿಂದಾನು ಕಾರ್ಯಕ್ರಮಕ್ಕೆ ಬರ್ತಾರೆ. ನಮಗ್ ಪರಿಚಯ ಇದ್ದವರು, ನಮಗ್ ಗೂಡು ಕುಡ್ದವ್ರಿಗೆ ಬಾ ಅಂತ ಹೇಳಿ ರಗಡ್ ಹೇಳಿದ್ವಿ, ಯಾರು ಬರ್ಲಿಲ್ಲ ಆ ಮಾತು ಬೇರೆ. ಆದ್ರೆ ಹೊರಗಡೆಯಿಂದ ಬಂದವ್ರು ಇರ್ತಾರೆ. ಒಂದ್ ವೇಳೆ ನಿಮಗ ಸ್ಪಾನ್ಸರ್ ಬಗ್ಗೆ ಅಥವಾ ಸ್ಪಾನ್ಸರ್ ಬಗ್ಗೆ, ಹೊಸ ಬಂಧುವಿನ ಬಗ್ಗೆ ಗುರ್ತಿತ್ತಂದ್ರೆ ದಟ್ ಈಸ್ ವೆಲ್ ಅಂಡ್ ಗುಡ್, ಅವನನ್ನ ತಗೊಳ್ಬೋದು ಅಂತಾನು ಕೂಡ ಹೇಳ್ತಾರೆ. ಮುಂದೆ ಏನಾಗ್ತದೆ ಬಹುಶಃ ಓದಿ ಸರ್. ಬಹುಶಃ ಆತನೊಂದಿಗೆ ನಿನ್ನ ಸಂಬಂಧವು ಇದ್ದಷ್ಟಕ್ಕೆ ನೀನು ನಿನ್ನ ಕಥೆಯನ್ನು ಅಂಶಿಕವಾಗಿ ಮಾತ್ರ ಹೇಳಬಹುದು. ಆದಷ್ಟು ಬೇಗನೆ ಎಲ್ಲಿಯಾದರೂ ಒಂದು ಆರಂಭವನ್ನು ನೀನು ಮಾಡಬೇಕಾಗಿ ಇರುವುದರಿಂದ ಮೇಲಿನ ಪರಿಸ್ಥಿತಿಯು ಸ್ವಾಗತಾರ್ಹವೇ. ಕ್ರಮೇಣ ಅಧಿಕ ಆಳವಾದ ಮತ್ತು ಕಷ್ಟಕರವಾದ ವಿಷಯಗಳನ್ನು ತೋಡಿಕೊಳ್ಳಲು ಬೇರೊಬ್ಬರನ್ನು ಆರಿಸಬಹುದು. ಆ ವ್ಯಕ್ತಿಯು ಎಯ ಹೊರಗಿನವರೇ ಆಗಿರಬಹುದು. ಉದಾಹರಣೆಗೆ ನಿನ್ನ ಧರ್ಮಗುರುಗಳು ಅಥವಾ ನಿನ್ನ ವೈದ್ಯರು. ನಮ್ಮಲ್ಲಿ ಹೆಚ್ಚಿನವರು ಸಂಪೂರ್ಣ ಅಪರಿಚಿತ ವ್ಯಕ್ತಿಯೇ ಉತ್ತಮ ಆಯ್ಕೆಯಾಗಬಹುದು. ಮತ್ತೊಂದು ಆಪ್ಷನ್ ಕೊಡ್ತಾರೆ ನಮಗ ಕಾರ್ಯಕ್ರಮದಲ್ಲಿ, ಮತ್ತೊಂದು ಆಪ್ಷನ್ ಕೊಡ್ತಾರೆ. ಯಾಕಂದ್ರೆ ನಾನಂತ ಅಮೂಲ್ಯ ಏನ್ ಹೇಳ್ಬೋದು, ನೀವು ಹೇಳಿದ ಹಾಗೆ ನನಗೆ ಯಾವನು ಮನುಷ್ಯನ ಸಿಗೋಲ್ಲ, ಇಲ್ಲಿ ಯಾರು ಸಿಗೋಲ್ರ ಅಂತೇಳಿ ಹೇಳ್ಬೋದು. ನಾನು ನೆಪ ಹೇಳ್ಬಿಡ್ಬೋದು. ನೀವು ಎಲ್ಲ ಹೇಳ್ತಾ ಇದ್ರಲ್ಲ ಇಷ್ಟೊಂದು ಅನುಭವ ಇರ್ಬೇಕು, ಹಿಂಗಿರ್ಬೇಕು ಹಂಗಿರ್ಬೇಕು ಅಂತೇಳಿ, ಅಂತವ್ರು ಯಾರು ಸಿಕ್ಕಿಲ್ಲ ಅಂತ ಹೇಳಿ ಅದು ಕೂಡ ನೆವ ಹೇಳ್ಬೋದು. ಅದಕ್ಕಾಗಿ ಆಪ್ಷನ್ ಕೊಡ್ತಾರೆ, ಇನ್ನೊಂದು ಆಪ್ಷನ್ ಕೊಡ್ತಾರೆ. ಇನ್ನೊಂದು ಆಪ್ಷನ್ ಕೊಡ್ತಾರೆ. 2 ನಿಮಿಷ ಸ್ನೇಹಿತರೆ. ಇನ್ನೊಂದು ಆಪ್ಷನ್ ಕೊಡ್ತಾರೆ. ಇನ್ನೊಂದು ಇನ್ನೊಂದು ಆಪ್ಷನ್ ಏನ್ ಕೊಡ್ತಾರೆ ಅಂತಂದ್ರೆ, ನಿನ್ನ ಸಂಬಂಧ ಅವರೊಂದಿಗೆ ಎಷ್ಟೈತಿ ಅಷ್ಟೇ ಮಾತ್ರ ನಿನ್ನ ಕಥೆಯನ್ನು ಹೇಳ್ಕೋಬಹುದು. ಅಂಶಿಕವಾಗಿ ಕೆಲವೊಂದಿಷ್ಟು ವಿಷಯಗಳನ್ನ ಮಾತ್ರ ನೀವು ಅವ್ರ ಮುಂದೆ ಹೇಳ್ಕೋಬಹುದು, ಇಲ್ಲ ಅಂತಲ್ಲ. ಕೆಲವೊಬ್ರು ಒಂದಿಷ್ಟು ವಿಷಯಗಳನ್ನ ನೀವು ಹೇಳ್ಕೋಬಹುದು. ಯಾಕಂತ ಹೇಳ್ತಾರ, ಆದಷ್ಟು ಬೇಗನೆ ಎಲ್ಲಿಯಾದರೂ ಒಂದು ಆರಂಭವನ್ನ ನೀನು ಮಾಡಬೇಕಾಗಿ ಇರುವುದರಿಂದ ಈಗ ಏನ್ ಮಾಡಕತ್ತಿಯಲ್ಲ ಅದು ಕೂಡ ಸ್ವಾಗತಾರ್ಹನೇ. ಹೆಂಗೋ ಮಾಡು, ಏನೋ ಮಾಡು, ಸ್ಟಾರ್ಟ್ ಮಾಡು ಅನ್ನುವಂಥದ್ದು ಇದು.
ನಾನು ಇಷ್ಟು ದಿವಸ ಬಂದೀನಿ, ವರ್ಷ ಇರ್ತೀನಿ, 2 ವರ್ಷ ಇರ್ತೀನಿ, 3 ವರ್ಷ ಇರ್ತೀನಿ, ಆಮೇಲೆ ಹೆಜ್ಜೆಗಳನ್ನ ನೋಡ್ತೀನಿ ಅಂತಲ್ಲ. ಅಲ್ಲಿ ಹೇಳ್ತಾರ ಅವ್ರು, ಆರಂಭದಿಂದಲೇ ನೀವು ಈ ಹೆಜ್ಜೆಗಳನ್ನ ನಿರ್ಭೀತಿಯಿಂದ ಅನುಸರಿಸಲು ಪ್ರಯತ್ನ ಮಾಡ್ರಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಈ ಶಬ್ದಕ್ಕಾಗಿ. ಆದಷ್ಟು ಬೇಗನೆ ಎಲ್ಲಿ ಆದರೂ ಏನಾದರೂ ಒಂದು ಆರಂಭ ನೀನು ಮಾಡ್ಬೇಕಾಗೈತಿ. ಹಂಗಾಗಿ ಮೊದಲಿಗೆ ಯಾರು ನಿಮ್ಮನ್ನ ಕರ್ಕೊಂಡ್ ಬಂದಾರ ಅವ್ರ ಮುಂದೆ ಏನಾರ ಹೇಳ್ಕೋಬೇಕು ಅನ್ಸಿದ್ರೆ ಓಕೆ ಹೇಳ್ಕೊಳ್ರಿ, ಸ್ವಲ್ಪ ಯಾರು ಬೇಡ ಅಂತಾರೆ. ಕೆಲವೊಂದಿಷ್ಟು ಇರ್ತಾವ ಹೇಳ್ಕೊಳ್ಳುವಂಥವು ಅಂತ ಹೇಳ್ಕೊಳ್ರಿ. ಬಟ್ ಕ್ರಮೇಣ ಒಂದಿಷ್ಟು ಡೀಪ್ ಆಗಿರುವಂತಹ, ಒಂದಿಷ್ಟು ಕಷ್ಟಕರವಾದಂತಹ, ಒಂದಿಷ್ಟು ಆಳವಾದ ಮನಸ್ಸಿನಲ್ಲಿ ಅಥವಾ ಆತ್ಮದಲ್ಲಿ ಹುದುಗಿರುವಂತಹ ವಿಷಯಗಳು ಇರ್ತಾವು. ಅವುಗಳನ್ನ ತೋಡಿಕೊಳ್ಳಲು ನಾವು ಬೇರೊಬ್ಬರನ್ನ ಆರಿಸಬಹುದು. ಯಾರೊಬ್ಬನ ಹಿಡ್ಕೊಂಡಿರ್ತೀವಿ ಅವನ್ನ ಹಿಡ್ಕೋಬೇಕಂತೇನಿಲ್ಲ. ಇನ್ನೊಂದಿಷ್ಟು ವಿಷಯಗಳದಾವು, ಅವುಗಳನ್ನ ಹೇಳಲಿಕ್ಕೆ ನಾವು ಇನ್ನೊಬ್ಬರನ್ನ ಆರಿಸ್ಕೋಬಹುದು. ಏನ್ ತೊಂದರೆ ಇಲ್ಲ. ಯಾಕೆ ಇದನ್ನ ಮಾಡ್ತಾರಂದ್ರೆ ಆರಂಭದಲ್ಲಿ ನೀವು ಕೆಲವೊಂದಿಷ್ಟು ವಿಷಯಗಳನ್ನ ಸ್ಟಾರ್ಟ್ ಮಾಡ್ರಿ. ಮೊದ್ಲೇ ಗಾಡಿ ಸ್ಟಾರ್ಟ್ ಆಗ್ಬೇಕು. ಅದಕ್ಕೆ ಹೇಳ್ತಾರೆ ಎಲ್ಲಾ ಕಡೆ ಹೇಳೋದು ಅಷ್ಟೇ. ಅಲ್ಲಿ ನಾವು ಸ್ವೀಕರಿಸಿದಂತ, ನಾವು ಅನುಸರಿಸಿದಂತ ಹೆಜ್ಜೆಗಳು ಇಲ್ಲಿದಾವು, ನೀವು ಕೂಡ ಇವನ್ನ ಚಾಲು ಮಾಡ್ರಿ ಅಂತ ಹೇಳ್ತೀವಲ್ಲ, ಇದೆ. ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಮಾಡ್ರಿ. ಮೊದಲಿಗೆ ಯಾರು ಇನಿಷಿಯಲ್ ಸ್ಪಾನ್ಸರ್ ಅಂತ ಕರೆದ್ರೆ, ಆಮೇಲೆ ಆ ವರ್ಡ್ಗಳನ್ನ ನಾವು ಅವ್ರು ಯಾರ್ಯಾರು ಹೇಳಿದ್ ಹೇಳ್ತೀನಿ. ಆ ಇನಿಷಿಯಲ್ ಸ್ಪಾನ್ಸರ್ಗಳನ್ನ ಕರೆದ್ರು, ಆ ಇನಿಷಿಯಲ್ ಸ್ಪಾನ್ಸರ್ ಮುಂದೆ ಕೆಲವೊಂದಿಷ್ಟನ್ನು ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ರಿ. ಆಮೇಲೆ ಗುರ್ತಾಗ್ತಾ ಹೋಗ್ತದೆ ನಿಮಗೆ. ಅದಾದ ನಂತರ ಒಂದಿಷ್ಟು ಆಳವಾದ ವಿಷಯಗಳು ಬೇರೆ ಇರ್ತಾವು, ಅವು ಯಾರ ಮುಂದೆ ಹೇಳ್ಬೇಕಾದಂತಿರಂಗಿಲ್ಲ. ಈಗ ಕೆಲವೊಮ್ಮೆ ಏನಾಗ್ಬಿಟ್ಟಿರ್ತೈತಿ, ಅಗದಿ ಕಾಸ ಫ್ರೆಂಡ್ ಕರ್ಕೊಂಡ್ ಬಂದಿರ್ತಾನೆ ಹೇಗೆ, ಅಥವಾ ಅಣ್ಣತಮ್ಮರು ಕರ್ಕೊಂಡ್ ಬಂದಿರ್ತಾರ. ನಮ್ ಕಡೆ ಒಂದು ಉದಾಹರಣೆ ಅದಾವ, ತಮ್ಮ ಅಣ್ಣನ ಕರ್ಕೊಂಡ್ ಬಂದಾನ. ಈಗ ತಮ್ಮ ಅಣ್ಣನ ಮುಂದೆ ಕರ್ಕೊಂಡ್ ಬಂದಾಗ ಅವನ ಸ್ಪಾನ್ಸರ್ ಆಗಿ ತಮ್ಮ ಸ್ಪಾನ್ಸರು ತಮ್ಮನ ಮುಂದೆ ಇವ ಮಾಡಿದ್ದೆಲ್ಲ ಹೇಳಕ್ ಆಗೋದಿಲ್ಲ. ಕೆಲವೊಂದಿಷ್ಟು ವಿಷಯಗಳನ್ನು ಹೇಳಕ್ ಆಗೋದಿಲ್ಲ. ಅಂತ ಸಮಯದಲ್ಲಿ ನಾವು ಬೇರೆದವ್ರನ್ನ ತಗೋಬಹುದು. ಅದಕ್ಕೆ ಹೇಳ್ತಾರ ಅವರು, ಆ ವ್ಯಕ್ತಿ ಹೊರಗಿನವರೇ ಆಗಿರಬಹುದು, ಅವರೇ ಆಗ್ಬೇಕಂತೇನಿಲ್ಲ, ಒಳಗಿದ್ದವರೇ ಆಗ್ಬೇಕಂತೇನಿಲ್ಲ. ದಿಸ್ ಇಂಡಿವಿಜುವಲ್ ಮೇ ಬಿ ಎಂಟೈರ್ಲಿ ಔಟ್ಸೈಡ್ ಆಫ್ ಔಟ್ಸೈಡ್ ಆಫ್ ಅಂತ ಹೇಳ್ತಾರೆ. ಉದಾಹರಣೆನೂ ಕೊಡ್ತಾರೆ. ಅದು ನಿಮ್ಮ ಧರ್ಮಗುರುಗಳು ಇರ್ಬೋದು, ನಿಮ್ಮ ಡಾಕ್ಟರ್ ಇರ್ಬೋದು, ನಿಮ್ಮ ಸೈಕ್ಯಾಟ್ರಿಸ್ಟ್ ಇರ್ಬೋದು, ನಿಮ್ಮ ಮನೋಚಿಕಿತ್ಸಕರು ಇರ್ಬೋದು, ಅಥವಾ ನಿಮ್ಮ ಆತ್ಮಿಕ ಸಲಹೆಗಾರರು ಅಥವಾ ಆಧ್ಯಾತ್ಮಿಕ ಸಲಹೆಗಾರ ಇರ್ಬೋದು, ಅಥವಾ ನಿನ್ನ ಆತ್ಮ ಬಂಧು ಅಂತಿರ್ತಾರ, ಒಬ್ರು ಆಪ್ತ ಮಿತ್ರರು ಅಂತಿರ್ತಾರ, ನನ್ನ ಎಲ್ಲ ಗುರ್ತಿದ್ದಂಥವ್ರು ಇರ್ತಾರ. ಹುಡುಕಾಡ್ಬೇಕು, ಸಿಗ್ತಾರೆ, ಇಲ್ಲಿ ಹೋಗೋದು. ನಮ್ಮಲ್ಲಿ ಹೆಚ್ಚಿನವರಿಗೆ ಅಂತ ಬರ್ದಾರ, ಬಟ್ ಇಂಗ್ಲಿಷ್ ನಲ್ಲಿ ಅದು ಸ್ವಲ್ಪ ಡಿಫ್ರೆಂಟ್ ಇದೆ. ಫಾರ್ ಸಮ್ ಆಫ್ ಅಸ್ ಅಂತಿದೆ ಇಂಗ್ಲಿಷ್ ನಲ್ಲಿ, ಬಟ್ ಇಲ್ಲಿ ಅವ್ರು ಏನ್ ಮಾಡಿದ್ರೆ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ನಮ್ಮಲ್ಲಿ ಹೆಚ್ಚಿನವರಿಗೆ ಅಂತ ಬರ್ದಾರ. ಇಲ್ಲಿ ಸಮ್ ಆಫ್ ಇದೆ, ಅಲ್ಲಿ ಹೆಚ್ಚಿನವರಿಗೆ ಅಂತ ಅದ. ಆಕ್ಚುಲಿ ಇದು ಕರೆಕ್ಟ್, ಅದು ಕರೆಕ್ಟ್ ನಮ್ಗೆ ಗೊತ್ತಿಲ್ಲ, ಬಟ್ ಟ್ರಾನ್ಸ್ಲೇಟ್ ಆಗೋ ಮುಂದಾಗ ನಮ್ಮಲ್ಲಿ ಹೆಚ್ಚಿನವರಿಗೆ ಅಂತ ಅದ, ಬಟ್ ನಮ್ಮಲ್ಲಿ ಕೆಲವರಿಗೆ ಅಂತ ತಗೊಳ್ರಿ ಹೋಗ್ಲಿಕ್ಕೆ. ನಮ್ಮಲ್ಲಿ ಕೆಲವರಿಗೆ ಸಂಪೂರ್ಣ ಅಪರಿಚಿತ ವ್ಯಕ್ತಿಯೇ ಉತ್ತಮ ಆಯ್ಕೆ ಆಗಬಹುದು. ಒತ್ತಿ ಯಾಕೆ ಹೇಳ್ತೀನಿ ಅಂತಂದ್ರೆ, ಕೆಲವೊಂದಿಷ್ಟು ವಿಷಯಗಳು ಬೇರೆ ಇದಕ್ಕೆ ಹೋಗ್ತದೆ, ಬೇಡ ವಿಷಯಾಂತರ ಮಾಡೋದು ಬೇಡ. ನಿಮಗೆ ಯಾವ್ದು ಹೇಳ್ಬೇಕನ್ಸುತ್ತೆ ಹೇಳ್ಕೊಳ್ರಿ. ಹೇಳ್ಬೇಕಾದನ್ಸಿದ್ದನ್ನು ಹೊರಗಿನ ಅಪರಿಚಿತ ವ್ಯಕ್ತಿಗಳನ್ನ ತಗೊಳ್ರಿ, ಅಲ್ಲಿ ಕೂಡ ಆಪ್ಷನ್. ಕೆಲವೊಂದಿಷ್ಟು ಅಂಶಗಳನ್ನ ಹೇಳ್ಕೊಡ್ರಿ ನಿಮ್ಗೂಡ ಕರ್ಕೊಂಡ್ ಬಂದವ್ರಿಗೆ ಅಥವಾ ನಿಮ್ಮ ಪರಿಚಯ ಆದವ್ರಿಗೆ, ಇಲ್ಲ ಅಥವಾ ನೀವು ಅವರು ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ರೆ ಏರಿಯಾದಲ್ಲಿ ನಮ್ಮ ಅವರ ಎಲ್ಲ ಸಮಸ್ಯೆಗಳು ಸೇಮ್ ಆಗಿದ್ರೆ ಅವ್ರ ಮುಂದೆ ಹೇಳ್ಕೊಡ್ರಿ. ಕೆಲವೊಂದಿಷ್ಟನ್ನು ಆಲ್ರೆಡಿ ಗ್ರೂಪ್ ಅಲ್ಲೇನು ಹೇಳ್ಕೊಂಡಿರ್ತೀವಿ. ವೈಯಕ್ತಿಕವಾಗಿ ಕೂಡ ನಮ್ಮಲ್ಲಿ ಹೇಳಕ್ ಬಂದ ನಂತರ ಒಬ್ರು ಬಹಳ ಅಟ್ಯಾಚ್ಮೆಂಟ್ ಆಗ್ತಾರ. ಕೆಲವೊಬ್ಬರನ್ನ ಬಹಳ ಗೌರವಿಸತ್ತೆ ಚಾಲು ಮಾಡ್ತೀವಿ, ಕೆಲವೊಬ್ಬರನ್ನ ಪ್ರೀತಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ, ಕೆಲವೊಬ್ಬರಿಗೆ ಬಹಳ ಇಂಪಾರ್ಟೆನ್ಸ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಈ ಕಾರ್ಯಕ್ರಮಕ್ಕೆ ಬಂದ ನಂತರ. ಅಂತವರಲ್ಲಿ ನಿಮ್ಮ ಸಮಸ್ಯೆ ಅವರು ಕೂಡ ಒಳ್ಳೆಯವರಾಗಿದ್ರೆ ನಿಮ್ಮ ಸಮಸ್ಯೆ ಹೇಳ್ಕೊಬೇಕಂದ್ರೆ ಹೇಳ್ಕೊಳಕ್ ಸ್ಟಾರ್ಟ್ ಮಾಡ್ರಿ ಮೊದ್ಲಕ್ಕೆ ಅಂತ ಹೇಳ್ತಾರೆ. ಕ್ರಮೇಣ ಯಾವರ ನಿಮ್ಮ ಡಿಫಿಕಲ್ಟೀಸ್ ಇದ್ದು ಹೇಳಬಾರ್ದು ಅಂತದ್ದು ಕಷ್ಟಕರ ವಿಷಯ ಇದ್ದಂತಂದ್ರೆ ಅಪರಿಚಿತ ವ್ಯಕ್ತಿ ಚಾಯ್ಸ್ ಬಹಳ ಬೆಸ್ಟ್. ಅದಕ್ಕಾಗಿ ನಮ್ಮ ಹಿರಿಯ ಬಂಧುಗಳೆಲ್ಲ ಮಾಡ್ತಾರೆ, ಇಲ್ಲಿ ಕಾರ್ಯಗಾರಗಳನ್ನ ಮಾಡ್ತಾರ. ಏನ್ ಬರ್ಕೊಂಬರ್ರಿ, ಏನೇನ್ ಮಾಡ್ರಿ ಬರ್ಕೊಂಬರ್ರಿ. ಯಾರು ಕೂಡ ನಿಮ್ಗೆ ಇಲ್ಲಿ ಹೇಳಿಸ್ಲಿಲ್ಲ ಅಥವಾ ಇಂಥವ್ರ ಮುಂದೆ ಹೇಳಿದ್ರೆ ನಾಳೆ ನನ್ನ ಮರ್ಯಾದೆ ಏನು, ನಾಳೆ ಗ್ರೂಪ್ ಅಲ್ಲಿ ಕೂತಾಗ ಈ ಮನುಷ್ಯನ ನಾನು ಹೆಂಗ್ ನೋಡ್ಬಹುದು, ಇವೆಲ್ಲ ಅಳಕಿರ್ತಾವು. ಒಂದಿಷ್ಟು ಅಳಕುಗಳು ಇರ್ತಾವ, ಒಂದಿಷ್ಟು ಸಂಶಯಗಳು ಇರ್ತಾವು.
ನಾನು ಕಾರ್ಯಕ್ರಮದಲ್ಲಿ ಬಂದು ಇಲ್ಲೇ ಇದ್ದಂಥವನ್ನ ಸ್ಪಾನ್ಸರ್ ಆಗಿ ತಗೊಂಡ ನಂತರ ಅವನು ಕೂಡ ಎಲ್ಲ ನನ್ನ ಕಥೆಗಳನ್ನು ಹೇಳಿದ ನಂತರ ನಾಳೆ ಬಂದು ಮೀಟಿಂಗ್ ನಲ್ಲಿ ಕೂತಾಗ ಅವನ ಮುಖ ನೋಡ್ಲಿಕ್ಕೆ ನನಗೆ ಅಳಕಾಗ್ತದೆ. ಇದು ಕಾಮನ್ ಮನುಷ್ಯರಿಗೆ ಇರುವಂತದ್ದು. ಅದು ನಾವು ಆಧ್ಯಾತ್ಮಿಕ ಲೆವೆಲ್ ಅನ್ನ ದಾಟಿದ ಮೇಲೆ ಅದು ಏನಾಗ್ತದೆ ಆದ್ರೆ ಆ ಅಳಕ್ ಇದ್ದೇ ಇರ್ತದೆ. ನಮ್ಗೆ ಆ ಒಂದು ಸಂಶಯ ಇರ್ತದ, ಒಂದಿಷ್ಟು ಡೌಟ್ ಇರ್ತದೆ. ಈ ಮನುಷ್ಯ ಇಷ್ಟು ದಿವಸ ನನ್ನನ್ನು ಬೇರೆ ರೀತಿಯಿಂದ ನೋಡ್ತಿದ್ದ, ಇದನ್ನೆಲ್ಲವನ್ನು ಹೇಳಿದ ಮೇಲೆ ನನ್ನನ್ನು ನೋಡುವ ರೀತಿ ಬೇರೆ ಆಗ್ತದ ಅನ್ನುವಂಥದ್ದು ಮನಸ್ಸಿನಲ್ಲಿ ಕುರಿತಾ ಇರ್ತದೆ. ನಾನು ಅವ್ರ ಕಣ್ಣಲ್ಲಿ ಇಳದೆ ಏನು ಅನ್ನುವಂಥದ್ದು ಫೀಲಿಂಗ್ ಬರ್ತಾ ಇರ್ತದೆ. ಆಕ್ಚುಲಿ ಯಾವ ಸ್ಪಾನ್ಸರ್ ಹಂಗ್ ಮಾಡೋದಿಲ್ಲ, ಆ ಮಾತು ಬೇರೆ. ಎಲ್ಲಿ 95% ಒಳ್ಳೆ ಸ್ಪಾನ್ಸರ್ಗಳದಾರ, ಕಾರ್ಯಕ್ರಮವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡವ್ರು ಅದಾರ, ತಮ್ಮ ಸ್ಪಾನ್ಸರ್ಗಳನ್ನ ಅತ್ಯಂತ ಪ್ರೀತಿಯಿಂದ ಅತ್ಯಂತ ಶ್ರದ್ಧೆಯಿಂದ ಪ್ರೀತಿಸೋರು ಅದಾರ, ನಂಬಿಕೆಯನ್ನು ಇಟ್ಕೊಂಡವ್ರು ಅದಾರ. ಎಲ್ಲ 5% ನನ್ನಂತ ಕುಡುಕ್ ನನ್ನ ಮಗ ಇದ್ದೇ ಇರ್ತೀವಲ್ಲ, ನನ್ನಂತ ಇದ್ದೇ ಇರ್ತಾನ. ಅಂತವನಿಂದಾಗಿ ಸ್ಪಾನ್ಸರ್ಶಿಪ್ಗೂ ಕೂಡ ಕೆಲವೊಂದು ಸಲ ಕೆಟ್ಟ ಹೆಸರುಗಳು ಬಂದಾವು, ಈ ಸಂಬಂಧಕ್ಕೆ ಕೆಟ್ಟ ಹೆಸರುಗಳು ಬಂದಾವು. ನಾನು ಹೇಳೋದಾದ ನನಗೆ ಗೊತ್ತಿಲ್ಲ, ಆದ್ರೂ ಕೂಡ ಮನಸ್ಸಲ್ಲಿ ಬರ್ತಾ ಇದೆ, ಹೇಳ್ತೀನಿ. ಕೆಲವೊಂದಿಷ್ಟು ರಿಸರ್ಚ್ಗಳನ್ನ ನೋಡಿ ನಾನು ಕಾರ್ಯಕ್ರಮದ ಮೇಲೆ ರಿಸರ್ಚ್ಗಳನ್ನ ಮಾಡಿದ್ದಾರೆ. PhD ಲೆವೆಲ್ಗಳು ಕೂಡ ಈ ಕಾರ್ಯಕ್ರಮ ಹೇಗೆ ಕೆಲಸ ಮಾಡ್ತತಿ ಅನ್ನುವಂಥದ್ದನ್ನ ನಾನು ರಿಸರ್ಚ್ಗಳನ್ನ ನೋಡಿದ್ದೀನಿ. PhD ಪಡಿಲಿಕ್ಕೆ, ಡಾಕ್ಟರೇಟ್ ಪಡಿಲಿಕ್ಕೆ ಇವುಗಳನ್ನು ಯೂಸ್ ಮಾಡಿದ್ದಾರೆ. ಅಂತಲ್ಲಿ ಒಂದಿಷ್ಟು 5-6% ಜನ 5-6% ಜನ ಈ ಸ್ಪಾನ್ಸರು ಮತ್ತು ಸ್ಪಾನ್ಸಿ ಈ ಒಂದು ರಿಲೇಷನ್ ಸಲುವಾಗಿನ ಇಂದ ಹೊರಗಡೆ ಹೋಗಿದ್ದವು. ಇಂದ ಹೊರಗಡೆ ಹೋಗಿದ್ದು, ಬೇಡ ಇವ್ರ ಸವಾಸ ಬೇಡ ಅಂತ ಹೇಳಿ. ಬಟ್ ಅದು ವಿಷಯಾಂತರ ಬೇಡ. ನಾನು ಇಲ್ಲಿ ಯಾವುದೇ ಕಾರಣಕ್ಕೂ ಸ್ಪಾನ್ಸರ್ ವಿರೋಧಿ ಅಲ್ಲ. ಒಂದ್ ವೇಳೆ ಸ್ಪಾನ್ಸರು ನಿಮಗೆ ಅಥವಾ ಗೈಡ್ ಅಥವಾ ಮಾರ್ಗದರ್ಶಕರು ಅಂತ ಏನ್ ಕರಿತೀವಿ, ಅವರು ನಿಮಗೆ ಒಳ್ಳೆಯವರು ಸಿಗ್ತಾರೆ, 100% ಸಿಕ್ಕೇ ಸಿಗ್ತಾರೆ. ದೇವರು ಇಲ್ಲಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಒಳ್ಳೆ ಮಾರ್ಗದರ್ಶಕರನ್ನ ಕೊಡ್ತಾರೆ. ಅಂತವ್ರಿದ್ದಾಗ ಒಳ್ಳೇದು, ನೋ ಪ್ರಾಬ್ಲಮ್. ಬಟ್ ಎಲ್ಲ ಒಂದಿಷ್ಟು ಕಡ್ಲಾಗ್ತಾವ. ಅಂತ ಟೈಮ್ದಾಗ ನಾವು ಕೂಡ ಹುಷಾರಾಗಿರ್ಬೇಕು ಅನ್ನುವಂಥದ್ದನ್ನ ನಮಗೆ ಎಚ್ಚರಿಕೆ ಮುಖಾಂತರ ಅವ್ರು ಇಲ್ಲಿ ಹೇಳ್ತಾರೆ. ಸೊ ನಮ್ಮ ಹಿರಿಯ ಬಂಧುಗಳೆಲ್ಲ ಆರ್ಗನೈಸ್ ಮಾಡ್ತಾರೆ, ಏನ್ ಬರೀತೀರಿ ಬರ್ಕೊಂಬರ್ರಿ. ಅಲ್ಲಿ ಅಪರಿಚಿತ ವ್ಯಕ್ತಿಗಳನ್ನು ಕರೆಸಿರ್ತಾರ, ಗುರುಗಳನ್ನ ಕರೆಸಿರ್ತಾರ. ಆ ಧರ್ಮಕ್ಕಾಗಿ ವಿಧಿವತ್ತಾಗಿ ಸ್ಥಾಪಿಸಲ್ಪಟ್ಟ ಧರ್ಮಗುರುಗಳಲ್ಲಿ ಇರ್ತಾರೆ. ಅವ್ರಿಗೆ ನಾವ್ ಯಾರು ಪರಿಚಯ ಇರಂಗಿಲ್ಲ, ನಮ್ಗೆ ಅವ್ರು ಯಾರು ಪರಿಚಯ ಇರಂಗಿಲ್ಲ. ನಾನು ಇರೋದು ಬಾಗಲಕೋಟೆ, ಅವ್ರು ಇರೋದು ಮಂಗಳೂರಾಗ. ಅವ್ರ ಮುಂದೆ ಎಲ್ಲ ಕುಂತ ತಾಸು ಯಾಕೆ 2 ತಾಸು ಕುಂತ ಎಲ್ಲ ಕಥೆಗಳನ್ನು ಹೇಳ್ಕೊಂಬರ್ರಿ. ನಾಳೆ ಅವ್ರು ನಿಮ್ಮನ್ನ ಹುಡುಕಾಡ್ಕೊಂಬರೋದಿಲ್ಲ, ನೀವು ಅವ್ರನ್ನ ಹುಡುಕಾಡ್ಕೊಂಡು ಹೋಗ್ಬೇಕಾಗುದಿಲ್ಲ. ಇಲ್ಲಿ ಮೊದಲು ಬೇಕಾಗಿರೋದೇನಪ್ಪಾ ಅಂದ್ರೆ ಅನ್ಲೋಡಿಂಗ್. ನನ್ನ ಒಳಗಡೆ ಇರುವಂತ ಎಲ್ಲ ವಿಷಯಗಳನ್ನ ಹೊರಗಡೆ ಹಾಕಬೇಕಾಗೈತಿ ಮೊದಲಿಗೆ. ಅದೇ ಇಂಪಾರ್ಟೆಂಟ್ ಇಲ್ಲಿ. ಅವರು ನಮಗೆ ಕೊಟ್ರು, ಒಂದಿಷ್ಟು ಸಲಹೆಗಳನ್ನ ಕೊಟ್ರು. ನಮ್ಮ ಧರ್ಮಗುರುಗಳು, ನಾನು ಯಾರ ಮುಂದೆ ಕೂತು ಮಾತಾಡಿದೆ ಅವ್ರ ಧರ್ಮಗುರುಗಳು ಒಂದಿಷ್ಟು ಸಲಹೆಗಳನ್ನ ಕೊಟ್ರು, ಬಹಳ ಸಿಂಪಲ್ ಆಗಿ ಕೊಟ್ರು. ಆಗಿದ್ದಾಯ್ತು. ಇವತ್ತಿನಿಂದ ಇದು ಮತ್ತೆ ರಿಪೀಟ್ ಆಗೋದು ಬೇಡ, ಸಿಂಪಲ್, ಬಹಳ ಮುಗೀತು ಕೆಲಸ. ನನಗೇನಾಗಬೇಕಾಗೈತಿ, ನನ್ನೊಳಗಿರುವಂತ ಕಲ್ಮಶವನ್ನ ಹೊರಗೆ ಹಾಕ್ಬೇಕಾಗೈತಿ, ನನ್ನಲ್ಲಿರುವಂತ ಕಸವನ್ನ ಮೊದಲು ದಾಟಿಸ್ಬೇಕಾಗೈತಿ. ದಟ್ಸ್ ಆಲ್. ಕಸ ಎಲ್ಲಿ ದಾಟಿಸ್ತೀನಿ, ಯಾರ ಹತ್ರ ದಾಟಿಸ್ತೀನಿ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಅದೇ ಕಸವನ್ನ ಹಿಡ್ಕೊಂಡು ಬಂಡವಾಳ ಮಾಡ್ಕೊಳ್ಳೋ ಜನನೂ ಅದಾರ. ಅದನ್ನು ಕೂಡ ಎಚ್ಚರ ಇರಬೇಕು. ನಾವ್ ಎಚ್ಚರದಿಂದ ಮಾಡ್ಬೇಕು, ಏನು ಮಾಡಿದ್ರು ಎಚ್ಚರದಿಂದನೂ ಮಾಡ್ಬೇಕು ಅನ್ನುವಂಥದ್ದನ್ನ ಅವ್ರಲ್ಲಿ ಹೇಳ್ತಾರ. ನಿಜವಾಗಿ ಪರೀಕ್ಷೆ ಇರುವುದು ಏನಪ್ಪಾ ಅಂತಂದ್ರ, ಓದಿ ಸರ್ ಪ್ಲೀಸ್, ನಾನು ಬಿಟ್ನಲ್ಲ, ಓದಿ. ನಿಜವಾದ ಪರೀಕ್ಷೆ ಇರುವುದು ನೀನೆಷ್ಟು ಮನಸಾರ ವಿಶ್ವಾಸವಿಟ್ಟು ತನ್ನ ಬಗ್ಗೆ ಅದೆಷ್ಟು ಸಂಪೂರ್ಣವಾಗಿ ಇನ್ನೊಬ್ಬರೊಂದಿಗೆ ಹೇಳುತ್ತಿ ಎಂಬುದರಲ್ಲಿ. ನಿನಗೆ ಬೇಕಾದ ವ್ಯಕ್ತಿ ನಿನಗೆ ದೊರೆತ ನಂತರವೂ ಆಕೆಯನ್ನು ಸಂಪರ್ಕಿಸಲು ದೃಢ ಸಂಕಲ್ಪದ ಅಗತ್ಯವಿರುತ್ತದೆ. ಓಕೆ, ನಿಜವಾದ ಪರೀಕ್ಷೆ ಇರೋದೇನು? ದ ರಿಯಲ್ ಟೆಸ್ಟ್ ಆಫ್ ಸಿಚುವೇಶನ್ ಆರ್ ಯುವರ್ ಓನ್ ವಿಲ್ಲಿಂಗ್ನೆಸ್ ಟು ಕನ್ಸರ್ನ್ ಅಂಡ್ ಫುಲ್ ಕಾನ್ಫಿಡೆನ್ಸ್ in the one with whom you share your first accurate self survey. ಇಲ್ಲಿ ಪೂರ ಮಾಡಿಲ್ಲ ಅವರು. ನಿಜವಾಗಿ ಪರೀಕ್ಷೆ ಇರೋದೇನಪ್ಪಾ ಅಂದ್ರೆ, ನಾನು ಎಷ್ಟು ನನ್ನ ಸ್ವಚ್ಛ ಮನಸ್ಸಿನಿಂದ ನಾನು ಒಂದಿಷ್ಟು ವಿಶ್ವಾಸ ಇಟ್ಟು ನನ್ನ ಬಗ್ಗೆ ಸಂಪೂರ್ಣವಾಗಿ ಇನ್ನೊಬ್ಬರೊಂದಿಗೆ ನಾನು ಹೇಳ್ತೀನಿ ಅನ್ನುವಂಥದ್ದು ಮೊದಲು ಬೇಕಾಗಿರೋದಿದೆ. ಯಾರ ಜೊತೆ ಮಾಡ್ತೀರಿ, ಎಲ್ಲಿ ಮಾಡ್ತೀರಿ, ಏನ್ ಮಾಡ್ತೀರಿ ಇಂಪಾರ್ಟೆಂಟ್ ಅಲ್ಲ, ಮಾಡ್ಲಿಕ್ಕೆ ನಾನು ಎಷ್ಟು ರೆಡಿ ಇದ್ದೀನಿ ಅನ್ನುವಂಥದ್ದು ಇಂಪಾರ್ಟೆಂಟ್. ಹೇಳಲಿಕ್ಕೆ ನಾನು ಎಷ್ಟು ರೆಡಿ ಇದ್ದೀನಿ, ಬಚ್ಚಿಟ್ಟುಕೊಂಡಂತ ಎಲ್ಲ ಗುಟ್ಟುಗಳನ್ನ, ತಪ್ಪುಗಳನ್ನ, ರಾಗ ದ್ವೇಷಗಳನ್ನ,
ಅಸಹ್ಯಗಳನ್ನ, ಮಾಡಿದ ಎಲ್ಲ ತಪ್ಪುಗಳು ಅಥವಾ ಭಯಗಳನ್ನ, ದ್ವೇಷಗಳನ್ನ, ನನ್ನಿಂದಾದಂತ ಅಪರಾಧಗಳನ್ನ, ನನ್ನ ವೈಯಕ್ತಿಕ ಸಂಬಂಧಗಳನ್ನ ಎಲ್ಲಿಯೂ ಕೂಡ ಮುಚ್ಚಿ ಮರೆ ಇಲ್ಲದೆ ಅವುಗಳ ಬಗ್ಗೆ ನಾನು ವಿವರಣೆ ಕೊಡ್ಲಿಕ್ಕೆ ನಾನು ಎಲ್ಲಿ ರೆಡಿ ಇದ್ದೀನಿ ಅನ್ನುವಂಥದ್ದು. ಗಿಡಗಡೆ ಮಾಡೋದಲ್ಲ, ಅವ್ರ ಮುಂದೆ ಕೈ ಮುಕ್ಕೊಂಡು ನಾನು ಇಂತಿಂತ ತಪ್ಪು ಮಾಡಿ ಅಂತ ಹೇಳೋದಲ್ಲ. ನನ್ನಿಂದ ಏನೇನು ಆಗಿದೆ ಅವುಗಳನ್ನು ಹೊರಗಡೆ ತರಲಿಕ್ಕೆ ಅವರೇನು ಶಿಕ್ಷೆ ಕೊಡೋರಲ್ಲ, ಅವರೇನು ನನ್ನನ್ನು ತಿದ್ದಿ ಬುದ್ಧಿ ಹೇಳೋರಲ್ಲ. ಎದುರಿಗೆ ಕುಂತವ್ರು ಅವ್ರು ಬರೀ ಆಲಿಸ್ಲಿಕ್ಕೆ ಕೂತಾರ. ಆಲಿಸ್ತಾರ, ನೀನು ಬಯಸಿದ್ರೆ ಒಂದಿಷ್ಟು ವ್ಯಾಖ್ಯಾನ ಮಾಡ್ತಾರ, ನೀನು ಬಯಸಿದ್ರೆ ಒಂದಿಷ್ಟು ಸಮಾಲೋಚಿಸ್ತಾರ, ನೀನು ಬಯಸಿದ್ರೆ ನೀನು ಹೂ ಅಂದ್ರೆ ನಿನಗೆ ಒಂದಿಷ್ಟು ಸಜೆಷನ್ಗಳನ್ನ ಕೊಡ್ತಾರ, ಸಲಹೆಗಳನ್ನ ಕೊಡ್ತಾರ. ಮೇನ್ ಇರೋದೇನಪ್ಪ ಅಂತಂದ್ರೆ ನಾನು ಹೇಳಕ್ ಎಷ್ಟು ರೆಡಿ ಆಗಿನ ಅನ್ನುವಂಥದ್ದು. ಬಹಳ ಜನ ನಾನು ನೋಡ್ತೀನಿ 4ನೇ ಹೆಜ್ಜೆ ಬರ್ದಿರ್ತಾರ, ಅದನ್ನ ಮುಂದೆ ಓರಿಲಿಕ್ಕೆ ಆಗುದಿಲ್ಲ, ಬರೀತಾರ. ಅದನ್ನ ಹೆಂಗ್ ಹೇಳೋದು? ನಾಚಿಕೆ, ಒಂದಿಷ್ಟು ಸಂಕೋಚ ಆಗ್ತದ, ಒಂದಿಷ್ಟು ಹೆದರಿಕೆ ಆಗ್ತದ, ಒಂದಿಷ್ಟು ಏನು ಭಯ ಕಾಡ್ತದ, ಒಂದಿಷ್ಟು ಅವಮರ್ಯಾದೆ ಆಗ್ತದ ಇಲ್ಲ ನಂಗಿಲ್ಲ. ಎಲ್ಲವೂ ಆಗಬೇಕು. ಆದ ನಂತರನೇ ನನಗೆ ಗೊತ್ತಾಗೋದಿಲ್ಲ ನಾನು ಯಾರು ಅನ್ನುವಂಥದ್ದು. ಆಗಬೇಕು. ಇವು ಆಗದಾಗ ನಾನು ಸ್ವಚ್ಛ ಆಗೋದು. ಕಸ ಹುಡುಗಬೇಕಾದ್ರೆ ಧೂಳು ಬರಬೇಕು, ಮೂಗನಾಗ ಹೋಗ್ಬೇಕು, ಸೀನುಗಳು ಬರಬೇಕು, ಕಣ್ಣುಗಳಲ್ಲಿ ಧೂಳು ಬೀಳಬೇಕು. ಅಂದಾಗ ನೀಟಾಗಿ ಸ್ವಚ್ಛ ಆಕತಿ ಮನಿ. ಹಂಗ ಸ್ವಚ್ಛ ಆಕತೇನು? ತಲೆಯೆಲ್ಲ ಧೂಳು ತುಂಬಬೇಕು. ಜಾಡಿಸಿದ್ರೆ ಹೆಂಗ ಜಾಡಿಸ್ಬೇಕು ಮನೆ ಮನಸ್ಸನ್ನ, ಮನಸ್ಸಿನ ಕಸವನ್ನ ಹೆಂಗ್ ಹೊಡಿಬೇಕಂದ್ರೆ ಎಲ್ಲ ಕಿತ್ತಿ ಹೊರಗೆ ಬರಬೇಕು. ಅದು ಇಂಪಾರ್ಟೆಂಟ್ ಅಂತ ಹೇಳ್ತಾರ ಅವ್ರು. ಅದನ್ನ ಅವ್ರು ಮಾಡ್ಲಿ ಅಂತ ಹೇಳ್ತಾರೆ. ಅದನ್ನೆಲ್ಲ ಮಾಡ್ಬೇಕಾದ್ರೆ ಏನೇನು ಬೇಕು ಅನ್ನುವಂಥದ್ದು ಮುಂದೆ ಬರೀತಾರ. ದಯವಿಟ್ಟು ಓದಿ ಪ್ಲೀಸ್. ಈ ಕಾರ್ಯಕ್ರಮ ಪಾಲಿಸಲು ಮನೋದಾಢ್ಯತೆ ಅಥವಾ ಸಂಕಲ್ಪದ ಅಗತ್ಯವಿಲ್ಲವೆಂದು ಯಾರೂ ಹೇಳುವಂತಿಲ್ಲ. ಇಲ್ಲಿ ನಿನ್ನಲ್ಲಿರುವ ಎಲ್ಲಾ ಸಂಕಲ್ಪ ಶಕ್ತಿಯ ಅವಶ್ಯಕತೆ ಬೀಳಬಹುದು. ಆದರೆ ಹೆಚ್ಚಿನ ಬಾರಿ ಆಗುವಂತೆ ನಿನಗೊಂದು ಸಂತೋಷದಾಯಕ ಆಶ್ಚರ್ಯ ಕಾದಿರಬಹುದು. ನಿನ್ನ ಅಗತ್ಯವು ವಿವರಿಸಲ್ಪಟ್ಟಾಗ ಮತ್ತು ನಿನ್ನ ವಿಶ್ವಾಸಕ್ಕೆ ಪಾತ್ರರಾದವರು ತಾವು ಎಷ್ಟು ಸಹಾಯ ಮಾಡಬಹುದೆನ್ನುವುದನ್ನು ಕಂಡುಕೊಂಡಾಗ ಸಂಭಾಷಣೆಯು ಸುಲಭವಾಗುತ್ತದೆ. ಮಾತ್ರವಲ್ಲ, ಆತುರಭರಿತವೂ ಆಗಬಹುದು. ಅಷ್ಟರೊಳಗೆ ನಿನ್ನನ್ನು ಕೇಳುತ್ತಿರುವಾತ ತನ್ನ ಬಗೆಗೆ ಒಂದೆರಡು ಸಂಗತಿಗಳನ್ನು ಹೇಳಬಹುದು ಮತ್ತು ಸಂಭಾಷಣೆಯು ಮತ್ತು ಸುಲಭವಾಗಬಹುದು. ನೀನು ಏನನ್ನು ತಡೆಹಿಡಿಯಲು ಪ್ರಯತ್ನಿಸದೇ ಇದ್ದರೆ ಮಾತನಾಡುತ್ತಾ ಇದ್ದಂತೆ ಪ್ರತಿ ನಿಮಿಷಕ್ಕೂ ಉಪಶಮನದ ಅನುಭವವು ತೀವ್ರವಾಗುವುದು. ವರ್ಷಾಂತರಗಳಿಂದ ತಡೆಹಿಡಿಯಲ್ಪಟ್ಟಿದ್ದ ಭಾವನೆಗಳು ತಮ್ಮ ಬಂಧನವನ್ನು ಕಳಚಿ ಹೊರಹಾಕಲ್ಪಟ್ಟು ಅದೇ ಕ್ಷಣ ಮಾಯವಾಗುತ್ತಾ ಹೋಗುವುವು. ನೋವು ಕಡಿಮೆಯಾದಂತೆ ಗುಣಪಡಿಸುವ ಪ್ರಶಾಂತತೆಯು ಆವರಿಸಿಕೊಳ್ಳುವುದು. ಪ್ರಶಾಂತತೆ ಮತ್ತು ವಿನಮ್ರತೆಯು ಒಟ್ಟು ಸೇರಿದಾಗ ಅಲ್ಲಿ ಅಪೂರ್ವ ಸಮ್ಮಿಲನ ಉಂಟಾಗುವುದು. ಹಲವರು ಮುಂಚೆ ದೇವರನ್ನು ನಂಬದೇ ಇದ್ದವರು ಹೇಳುವಂತೆ ಅವರು 5ನೇ ಹೆಜ್ಜೆಯ ಹಂತದಲ್ಲಿ ದೇವರ ಅಸ್ತಿತ್ವವನ್ನು ಕಂಡುಕೊಂಡರು. ದೇವರಲ್ಲಿ ವಿಶ್ವಾಸ ಇದ್ದವರಿಗೆ ಕೂಡ ಈ ಹಂತದಲ್ಲಿ ದೇವರ ಅಸ್ತಿತ್ವದ ಅನುಭವವು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಆಗುತ್ತದೆ. ಕಾರ್ಯಕ್ರಮ ಹೇಳ್ತಾರೆ ಕೆಲವೊಮ್ಮೆ, ನಿನ್ನ ವಿಲ್ ಪವರ್ ಇಂದ ಏನೂ ಆಗಿಲ್ಲ, ನಿನ್ನ ಮನೋಸ್ಥೈರ್ಯದಿಂದ, ನಿನ್ನ ಮನೋಧೈರ್ಯದಿಂದ, ನಿನ್ನ ಮನೋದಾರ್ಢ್ಯತೆಯಿಂದ ಏನಾಗಿಲ್ಲ, ಅದು ಇಲ್ಲಿ ನಡೆಯಂಗಿಲ್ಲ. ನಿನ್ನ ಮೇಲೆ ನಿನ್ನಲ್ಲಿ ಇರುವಂತಹ ವಿಲ್ ಪವರ್ ಕೆಲಸ ಮಾಡುದಿಲ್ಲ ಅಂತ ಹೇಳ್ತಾರೆ ಕೆಲವೊಮ್ಮೆ. ಅದು ಖಂಡಿತ ತಪ್ಪು, ಖಂಡಿತ ತಪ್ಪು. ನನ್ನ ವಿಲ್ ಪವರ್ ಇಂದ ನಾನು ಪ್ರಯತ್ನ ಪಟ್ಟೆ, ಆಗಲಿಲ್ಲ. ನಿನ್ನ ವಿಲ್ ಪವರ್ ಇಂದ ಏನೂ ಆಗುದಿಲ್ಲ ಅನ್ನುವಂಥದ್ದು ಹೇಳ್ತಾರ. ಆದ್ರೆ ಇಲ್ಲಿ ಬರೀತಾರ, ಈ ಕಾರ್ಯಕ್ರಮವನ್ನು ಪಾಲಿಸ್ಲಿಕ್ಕೆ ನಿನ್ನ ಮನದಾರ್ಢ್ಯತೆ ಬೇಕೇ ಬೇಕು. 100% ನಿನ್ನ ಮನಸ್ಸಿನ ಏನು ವಿಲ್ಲಿಂಗ್ ಪವರ್ ಅಥವಾ ವಿಲ್ ಪವರ್ ಅದಲ್ಲ, ಅದು ನೀನು ಕೊಟ್ಟೆ ಕೊಡಬೇಕು. ವಿಲ್ ಪವರ್ ಅನ್ನುವಂಥದ್ದು ಈ ಕಾರ್ಯಕ್ರಮವನ್ನು ಪಾಲಿಸ್ಲಿಕ್ಕೆ ನಿನ್ನಲ್ಲಿ ಧೈರ್ಯ ಇರಲಿಲ್ಲ ಅಂದ್ರೆ ನಡೆದಿಲ್ಲ. ಅದಕ್ಕೆ ಹೇಳ್ತಾರ ಅವರು, ನೋ ಒನ್ ಆಟ್ ಟು ಸೇ ದ AA ಪ್ರೋಗ್ರಾಮ್ ರಿಕ್ವೈರ್ಸ್ ನೋ ವಿಲ್ಲಿಂಗ್ ಪವರ್. ವಿಲ್ ಪವರ್ 100% ಬೇಕೇ ಬೇಕು, ಯಾರು ಹೇಳುವಂಗಿಲ್ಲ ಹಂಗ. ಮತ್ತೆ ಮುಂದೆ ಬರೀತಾರ ಅವರು, ಹಿಯರ್ ಇಸ್ ದ ಒನ್ ಪ್ಲೇಸ್ ಯು ಮೇ ರಿಕ್ವೈರ್ ಆಲ್ ಯು ಹ್ಯಾವ್ ಗಾಟ್. ನಿನ್ನಲ್ಲಿ ಏನಿದೆ ಎಲ್ಲವನ್ನ, ಆ ಶಕ್ತಿ ಅಥವಾ ನಿನ್ನಲ್ಲಿ ಏನನ್ನು ಅಡಗಿದೆ ಆ ಎಲ್ಲ ಶಕ್ತಿ ಬೇಕು ಇದನ್ನ ಪಾಲಿಸ್ಲಿಕ್ಕೆ. ಸುಮ್ನೆ ಮಾಡಿದ ಎಲ್ಲಾ ತಪ್ಪುಗಳನ್ನು ಒಪ್ಕೊಳ್ಳೋದಂದ್ರೆ ಅಷ್ಟು ಸರಳನು? ಮಾಡಿದ್ದ ಒಪ್ಕೊಳ್ಳೋದಿಲ್ಲ ನಾವು ಈಗಿನ ಕಾಲದಾಗ.
ಇಲ್ಲ ಅಂತ ವಾದಿಸ್ತೀವಿ. ಇಲ್ಲಿ ಎಲ್ಲವನ್ನ ಮಾಡಿದ್ದು ಸತ್ಯ ಅಂತ ಒಪ್ಕೊಂಡ್ರೆ ಏನು? ಮನಸ್ಥೈರ್ಯ ಬೇಕು, ಮನೋಧೈರ್ಯ ಬೇಕು. ಅದು ಹೇಳ್ತಾರ ಅವ್ರು, ಮನೋಧೈರ್ಯತೆ ಅಥವಾ ಸಂಕಲ್ಪದ ಅಗತ್ಯ ಇಲ್ಲ ಅಂತ ಯಾರು ಹೇಳಂಗೇ ಇಲ್ಲ. ಖಂಡಿತವಾಗಿ ಬೇಕು. ನನ್ನಲ್ಲಿರುವ ಎಲ್ಲ ಸಂಕಲ್ಪಗಳು ಅಂದ್ರೆ ನನ್ನ ಎಲ್ಲ ಆಸೆ, ನನ್ನ ಎಲ್ಲ ಕಲ್ಪನೆ, ನನ್ನ ಎಲ್ಲ ಶಕ್ತಿ ಅದಕ್ಕೆ ಬೇಕಾಗ್ತದೆ. ಹಂಗ ಹೇಳಕ್ ಆಗುದಿಲ್ಲ. ನೀವು ನೋಡ್ರಿ, ಪ್ರಯತ್ನ ಮಾಡ್ರಿ, ಯಾರ ಮುಂದರ ಕುಂತು ನಿಮಗೇ ಗೊತ್ತಿರುವಂತ ಒಂದಿಷ್ಟು ವಿಷಯಗಳನ್ನು ಹೇಳ್ಕೊಳಕ್ ಪ್ರಯತ್ನ ಮಾಡ್ರಿ. ಹೇಳ್ಕೊಳಕ್ ಮುಜುಗರ ಆಗ್ತದೆ, ಮುಜುಗರಕ್ಕಿಂತ ಕಸಿವಿಸಿ ಆಕತಿ, ಕಸಿವಿಸಿಗಿಂತ ಹೆಚ್ಚಾಗಿ ಭಯ ಕಾಡ್ತದೆ, ಭಯದಕ್ಕಿಂತ ಹೆಚ್ಚಾಗಿ ಅವರ ದೃಷ್ಟಿಯಲ್ಲಿ ನನ್ನ ಪರಿಸ್ಥಿತಿ ಏನು, ನನ್ನ ಅಸ್ತಿತ್ವ ಏನು, ನನ್ನ ಸ್ಥಾನಮಾನ ಏನು ಅನ್ನುವಂಥದ್ದು ತಲೆಯಾಗಿ ಬರ್ತದೆ. ಅದಕ್ಕೆ ಹೇಳ್ತಾರೆ, ಇಲ್ಲೆಲ್ಲವೂ ಶಕ್ತಿನೂ ಬೇಕು, ಸಂಕಲ್ಪನೂ ಬೇಕು. ಆದರೆ ಇದೆಲ್ಲವನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ನಂತರ ನಾವೇನ್ ಹೇಳಿದಿವಲ್ಲ ಹಿಂದೆ, ಅಲ್ಲಿ ಏಕಾಂತತೆ ಹೋಗ್ತದ, ಕ್ಷಮಿಸಲ್ಪಡ್ತೀವಿ, ನಮಗ್ ಕ್ಷಮಿಸ್ಲಾಕ ಆಗ್ತದ, ನಮಗ್ ವಿನಮ್ರತೆ ಸಿಗ್ತದ, ಧೈನ್ಯತೆ ಸಿಗ್ತದ, ಪ್ರಾಮಾಣಿಕತೆ ಬರ್ತದ, ವಾಸ್ತವದ ಅರಿವು ಆಗ್ತದ. ಇವೆಲ್ಲವೂ ನಮಗ್ ಸಿಗ್ತಾವಂತ ಹೇಳಿವಲ್ಲ, ಅದರ ಜೊತೆಗೆ ಇಲ್ಲಿ ಸಿಗ್ತದ ಮತ್ತೊಂದು, ಹೆಚ್ಚಿನ ಬಾರಿ ಆಗುವಂತೆ ನಮಗೊಂದು ಸಂತೋಷದಾಯಕ ಆಶ್ಚರ್ಯ ಕಾದಿರ್ತದ. ಇದೆಲ್ಲವನ್ನು ಹೇಳಿದ ನಂತರ ಆಗುವಂತ ಆ ಸಂತೋಷ, ಆ ನಿರಾಳತೆ, ಅದು ಹೇಳಲಿಕ್ಕೆ, ಅದು ವಂಡರ್ ಅಂತ ಹೇಳ್ತೀವಲ್ಲ ನಾವು, ಅದನ್ನ ಹೇಳಲಿಕ್ಕೆ ಶಬ್ದಗಳು ಸಿಗುವುದಿಲ್ಲ. ಅದೊಂದು ದಿವ್ಯ ಪ್ರಭೆ, ಅದನ್ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆ ಸರ್ಪ್ರೈಸ್ ಅಥವಾ ಏನು ಆಶ್ಚರ್ಯ ಅಂತೀವಲ್ಲ, ಅದನ್ನ ಮಾಡಿದವನಿಗೆ ಗೊತ್ತಿರ್ತದ. ಮಾಡ್ಲಿಕ್ಕೆ ಹೋಗಿ ಮೊದಲಿಗೆ ಹೆದರಿಕೆ ಆಗ್ತದೆ, ಇಲ್ಲ ನಂಗಿಲ್ಲ, ಮೊದಲಿಗೆ ನಾನು ಒಲ್ಲೆ ಅಂತಾನೆ ಕೂತಾವ. ಮಾಡಿದ ನಂತರ ಅದು ಗುರ್ತಾಗ್ತದೆ. ಹೆಚ್ಚಿನ ಬಾರಿ ಆಗುವಂತೆ ನನಗೊಂದು ಸಂತೋಷದ ಆಶ್ಚರ್ಯ ಕಾದಿರ್ತದೆ, ಅಲ್ಲಿ ಕಾದಿರ್ಬೋದು ಅಂತ ಹೇಳ್ತಾರೆ. ನಿನ್ನ ಅಗತ್ಯವು ವಿವರಿಸಲ್ಪಟ್ಟಾಗ ಮತ್ತು ನಿನ್ನ ವಿಶ್ವಾಸಕ್ಕೆ ಪಾತ್ರರಾದವರು ತಾವು ಎಷ್ಟು ಸಹಾಯ ಮಾಡಬಹುದು ಎನ್ನುವುದನ್ನು ಕಂಡುಕೊಂಡಾಗ ಸಂಭಾಷಣೆ ಬಹಳ ಸರಳ ಆಗ್ತದ. ಇದನ್ನೆಲ್ಲವನ್ನು ಯಾಕೆ ಮಾಡ್ತಾ ಇದ್ದೀನಿ, ಇದನ್ನ ಮಾಡುವುದರಿಂದ ನನಗೇನು ಲಾಭ ಆಗ್ತದ ಅನ್ನುವಂಥದ್ದು ತಿಳ್ಕೊಂಡಿದ್ರೆ, ಅದ್ರ ಜೊತೆಗೆ ನಾನು ಏನು ಮಾಡ್ಲಿಕ್ಕೆ ಹೊರಟಿದ್ದೀನಿ, ನನ್ನ ಪ್ರಯತ್ನ ಏನು ಅನ್ನುವಂಥದ್ದನ್ನ ನಾನು ಎದುರಿಗಿದ್ದವ್ರಿಗೆ, ನನ್ನ ಎದುರುಗಡೆ ಕೂತವ್ರಿಗೆ ವಿವರಿಸಿದ್ನಪ್ಪ ಅಂತಂದ್ರೆ, ಅಲ್ಲಿ ಸಂಭಾಷಣೆ, ನಮ್ಮಿಬ್ಬರ ಸಂಭಾಷಣೆ ಬಹಳ ಸರಳ ಆಗ್ತದೆ. ಅದರ ಜೊತೆಗೆ ಒಂದಿಷ್ಟು ಆತರ ಭರಿತವೂ ಆಗ್ತದೆ. ಹೌದಾ, ಈ ತರ ಎಲ್ಲ ಆಗಿದೆ ಆ ಬದುಕಲ್ಲಿ ಅನ್ನುವಂಥದ್ದನ್ನ ಕೇಳಲಿಕ್ಕೆ ಒಂದಿಷ್ಟು ಉತ್ಸಾಹ ಆಗ್ತದೆ. ಅದರ ಜೊತೆಗೆ ಎದುರಿಗೆ ಕುಂತ ಒಂದೆರಡು ತನ್ನ ಬಗ್ಗೆ ಒಂದಿಷ್ಟು ಕಥೆಗಳನ್ನು ಹೇಳಬಹುದು. ಎದುರಿಗೆ ಕೂತವ ನನ್ನೊಂದಿಷ್ಟು ಕಥೆಗಳನ್ನು ಹೇಳಬಹುದು. ಅವಾಗ ಇಲ್ಲಿ ಇನ್ನೊಂದಿಷ್ಟು ಸಂಭಾಷಣೆ ಸುಲಭ ಆಗ್ತದೆ. ಸೊ ನಾವು ಮಾತನಾಡ್ತಾ ಯಾವುದನ್ನು ತಡೆ ಹಿಡಿಯಲು ಪ್ರಯತ್ನ ಮಾಡ್ಲೇ ಇದ್ರೆ, ಯಾವುದನ್ನು ತಡೆ ಹಿಡದೆ, ಯಾಕಂದ್ರೆ ಎದುರಿಗೆ ಕುಂತವ ವಿಶ್ವಾಸವಾಗಿರ್ತಾನ. ಯಾವಾಗ ನನ್ನಲ್ಲಿರುವುದನ್ನ ಯಾವುದನ್ನು ಕೂಡ ತಡೆ ಹಿಡದೆ, ಅದನ್ನ ಪ್ರಯತ್ನ ಕೂಡ ಮಾಡದೆ ಮಾತನಾಡ್ತಾ ಹೋದಂಗ ಪ್ರತಿ ಕ್ಷಣಕ್ಕೂ, ಪ್ರತಿಯೊಂದು ಸನ್ನಿವೇಶದ ನಂತರ ಅಲ್ಲಿ ಒಂದು ಉಪಶಮನದ ಅಥವಾ ಟ್ರೀಟ್ಮೆಂಟ್ ಆಯ್ತು ಅನ್ನುವಂತ ಅನುಭವ ಆಗ್ತದೆ. ನನ್ನಿಂದ ಏನೋ ಮಾಯ ಆಯ್ತು ಅನ್ನುವಂಥದ್ದು, ನನ್ನಿಂದ ಏನೋ ಕಳಚಿಕೊಂಡು ಹೋಯ್ತು, ನನ್ನಲ್ಲಿ ಇರೋ ಒಂದಿಷ್ಟು ಖಾಲಿ ಆಯ್ತು, ಆ ಖಾಲಿತನ ಆಗ್ತದೆ, ಅದರ ಅನುಭವ ಆಗ್ತದೆ. ಸಾಕಷ್ಟು ವರ್ಷಗಳಿಂದ ನಮ್ಮಲ್ಲಿ ಅವುಗಳನ್ನ ಅಡಗಿಸಿಟ್ಟುಕೊಂಡಿರ್ತೀವಿ, ನಮ್ಮ ಭಾವನೆಗಳನ್ನ, ಅವುಗಳೆಲ್ಲವನ್ನ ಬಂಧನದಿಂದ ಮುಕ್ತಗೊಳಿಸಿದಂಗ ಆಗ್ತದೆ. ಅವೆಲ್ಲವನ್ನ ಬಂಧನವನ್ನ ಕಳಿಸಿ, ಯಾರು ನನ್ನನ್ನು ಹಿಡಿದು ಕೂಡ್ತಿದ್ದ ವಿಷಯಗಳು ಆ ಎಲ್ಲ ಬಂಧನವನ್ನ ಕಳಿಸಿ ಹೊರಹಾಕಲ್ಪಟ್ಟು ಅದೇ ಕ್ಷಣ ಅವೆಲ್ಲವೂ ಮಾಯ ಆಗ್ತಾ ಹೋಗ್ತಾವ ಅನ್ನುವಂತ ಫೀಲಿಂಗ್ ಬರ್ತದೆ. ಪ್ರಶಾಂತತೆ ಮತ್ತು ವಿನಮ್ರತೆ ಒಟ್ಟು ಸೇರಿದಾಗ ಅಲ್ಲೊಂದು ಅಪೂರ್ವ ಸಮ್ಮಿಲನ ಉಂಟಾಗ್ತದ. 5ನೇ ಹೆಜ್ಜೆ ಮಾಡುವ ಪ್ರಯೋಜನಗಳು ಎಲ್ಲವೂ. 5ನೇ ಹೆಜ್ಜೆ ಮಾಡುವುದರಿಂದ ನಮಗೆ ಭಗವಂತ ಕೊಡಮಾಡಲ್ಪಡುವ ಎಲ್ಲ ಆಶೀರ್ವಾದಗಳಿವು. ಲಾಭ ಅನ್ನೋದಕ್ಕಿಂತ ಆಶೀರ್ವಾದಗಳಿವು. 5ನೇ ಹೆಜ್ಜೆಯಲ್ಲಿ ಹಂತದಲ್ಲಿ ನಾವು ದೇವರ ಅಸ್ತಿತ್ವವನ್ನು ಕಂಡುಕೊಳ್ತೀವಿ. ಯಾರಿಗೆ ನಂಬಿಕೆ ಇರಲಿಲ್ಲ ದೇವರ ಬಗ್ಗೆ, ಅವರು ಇಲ್ಲಿ ದೇವರ ಅಸ್ತಿತ್ವವನ್ನ ಕಂಡುಕೊಳ್ತಾರೆ. ಯಾಕಂದ್ರೆ ಮೇಲೆ ಆಗುವ ಎಲ್ಲ ಫೀಲಿಂಗ್ಗಳಿಂದ, ಮೇಲೆ ಆಗುವ ಎಲ್ಲ ಅನುಭವದಿಂದ
ದೇವರ ಅಸ್ತಿತ್ವವನ್ನು ನಾವು ಕಾಣ್ಕೊಳ್ತೀವಿ. ಒಂದ್ ವೇಳೆ ನಮಗೆ ದೇವರ ಮೇಲೆ ಮೊದಲಿಂದನೂ ಕೂಡ ನಂಬಿಕೆ ಇದ್ದಂತಂದ್ರೆ ಅಂತವ್ರಿಗೆ ಇಲ್ಲಿ ದೇವರಿಗೆ ಇನ್ನೊಂದಿಷ್ಟು ಅವ್ರ ಜೊತೆ ಇದ್ದಂತ ಹಿಂದೇನಿತ್ತು ನಮ್ಮ ಅಸ್ತಿತ್ವ ಅಥವಾ ಹಿಂದೇನಿತ್ತು ನಮಗೆ ದೇವರ ಬಗೆಗಿನ ಅನುಭವ ಅದಕ್ಕಿಂತ ಹೆಚ್ಚಿನದೇನೋ ಸಿಗ್ತದ ಇಲ್ಲಿ. ಈ ಹಂತದಲ್ಲಿ ದೇವರ ಅಸ್ತಿತ್ವದ ಅನುಭವವು ಹಿಂದೆಂದಿಗಿಂತಲೂ ಹೆಚ್ಚಾಗಿ ಆಗ್ತದ. ದೇವ್ರು ಯಾರು ನಮ್ಮಂಗಿಲ್ಲ ಅವ್ರಿಗೆ ದೇವರ ಅಸ್ತಿತ್ವ ಸಿಗ್ತದ. ಒಂದ್ ವೇಳೆ ನಂಬೋರು ಇದ್ರಪ್ಪ ಅಂದ್ರೆ ಅವ್ರಿಗೆ ಏನು ಮೊದಲಿತ್ತಲ್ಲ ಆ ಕಲ್ಪನೆಗಿಂತ ಇನ್ನಷ್ಟು ಹೆಚ್ಚಿನದಾಗಿ ದೇವರು ನಮಗಿಲ್ಲಿ ಸಿಗ್ತಾನ ಅನ್ನುವಂಥ ಮಾತನ್ನ ಹೇಳ್ತಾರ. ಆದ ನಂತರ ಬರೀತಾರ ಅವರು. ಓದಿ ಸರ್ ಪ್ಲೀಸ್. ನಾವು ದೇವರೊಂದಿಗೆ ಮತ್ತು ಮಾನವರೊಂದಿಗೆ ಒಂದಾಗಿರುವ ಈ ಭಾವನೆ ಏಕಾಂತದಿಂದ ಹೊರಬಂದು ನಮ್ಮ ಅಪರಾಧಿ ಮನೋಭಾವನೆಯನ್ನು ತೆರೆದ ಹೃದಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದರೊಂದಿಗೆ ನಮ್ಮನ್ನು ಒಂದು ವಿರಾಮ ಸ್ಥಾನಕ್ಕೆ ತರುತ್ತದೆ. ಅಲ್ಲಿಂದ ನಾವು ಮುಂದಿನ ಹೆಜ್ಜೆಗಳ ಅಭ್ಯಾಸಕ್ಕೆ ತಯಾರಾಗಿ ಒಂದು ಸಂಪೂರ್ಣ ಹಾಗೂ ಅರ್ಥವತ್ತಾದ ಸ್ಥಿಮಿತತೆಯನ್ನು ಕಂಡುಕೊಳ್ಳುವಂತಾಗುತ್ತದೆ. ಇದಕ್ಕೆ ಮೊದಲು ಪ್ಯಾರಾದಲ್ಲಿ ಬಂದಿತ್ತು 54ನೇ ಪೇಜ್ನಲ್ಲಿ, ಮನುಷ್ಯರೊಂದಿಗೆ ಮತ್ತು ದೇವರೊಂದಿಗೆ ನಮ್ಮ ನೇರ ಸಂಬಂಧದ ಬುನಾದಿಯು ಇದರಿಂದ ಆಯ್ತು ಅಂತ ಹೇಳ್ತಾರಲ್ಲ, ಅದು ಇಲ್ಲಿ ಬರ್ತದ. ಇದೆಲ್ಲವನ್ನು ಮಾಡಿದ ನಂತರ ನಾವು ದೇವರೊಂದಿಗೆ ಮತ್ತು ಮಾನವರೊಂದಿಗೆ ಒಂದಾಗಿರುವ ಈ ಭಾವನೆ ಬರ್ತದ. ಎಲ್ಲ ಏಕಾಂಗಿತನದಿಂದ ಹೊರಬಂದು ನಮ್ಮಲ್ಲಿರುವಂತಹ ಎಲ್ಲ ಅಪರಾಧ ಮನೋಭಾವನೆಗಳನ್ನ ನನ್ನ ಸ್ವಚ್ಛ ಮನಸ್ಸಿನಿಂದ, ನನ್ನ ತೆರೆದ ಹೃದಯದಿಂದ, ನನ್ನ ತೆರೆದ ಏನಂತೀವಿ ಅದಕ್ಕೆ ಓಪನ್ ಹಾರ್ಟ್ ಅಂತ ಹೇಳ್ತಾರೆ, ತೆರೆದ ಹೃದಯದಿಂದ ಮತ್ತು ಪ್ರಾಮಾಣಿಕತೆ ಅತ್ಯಂತ ಪ್ರಮುಖ ಇಲ್ಲಿ. ಪ್ರಾಮಾಣಿಕತೆ ಅನ್ನುವಂಥದ್ದು this feeling of being at one with God and man is emerging from isolation through the open and honest sharing. ಏನು ಏಕಾಂಗಿತನ ಇತ್ತು, ಈ ಲೋನ್ಲಿನೆಸ್ ಇತ್ತು, ಸಮಾಜದಿಂದ ಹೊರಗಡೆ ಇದ್ದಂಥವ್ರಾಗಿದ್ವಿ, ಅಪರಾಧ ಮನೋಭಾವನೆ ಇತ್ತು, ಅದೆಲ್ಲವೂ ಒಂದು ವಿರಮ ಸ್ಥಾನಕ್ಕೆ ಬರ್ತದ. ಯಾವಾಗ ಬರ್ತದ ಅಂದ್ರೆ ತೆರೆದ ಹೃದಯದಿಂದ ಮತ್ತು ಪ್ರಾಮಾಣಿಕತೆಯಿಂದ ನಾವು ಇದನ್ನ ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದರಿಂದ ನಮಗ ಇದೊಂದು ವಿರಮ ಸ್ಥಾನಕ್ಕೆ ಬರ್ತದ ಅಂತ ಹೇಳ್ತಾರ ಅವ್ರು. brings us a resting place. ನೋಡ್ರಿ, brings us a resting place, ಅತ್ಯಂತ ಒಂದು ವಿರಾಮ ಸ್ಥಾನಕ್ಕೆ ತಂದು ನಿಲ್ಲಿಸ್ತದ. ಎಲ್ಲವೂ ಮುಗಿತು, ಬದುಕಿನಲ್ಲಿ ಇರುವಂತ ಎಲ್ಲ ತಪ್ಪಿತಸ್ಥ ಭಾವನೆ, ತಪ್ಪುಗಳು, ದ್ವೇಷ, ಎಲ್ಲ ಗುಣದೋಷಗಳಂತ ಏನು ಕರಿತೀವಿ ಅವೆಲ್ಲವೂ ಬಂದು ಹೊರಗಡೆ ನಿಲ್ತದೆ. ಮನುಷ್ಯ ಖಾಲಿ ಅನ್ನಿಸ್ತಾನ, ನಿರಾಳತೆ ಬರ್ತದ. ಎಲ್ಲವೂ ಏನು ವೇಟ್ ಇತ್ತು ಅಥವಾ ಭಾರ ಇತ್ತು ಎಲ್ಲವೂ ಆಚೆ ಇಳದಂಗ ಆಗ್ತದ. ಅಲ್ಲಿಂದ ನಾವು ಮುಂದಿನ ಹೆಜ್ಜೆಗಳ ಅಭ್ಯಾಸಕ್ಕಾಗಿ ತಯಾರಾಗ್ತೀವಿ. ಒಂದು ಸಂಪೂರ್ಣ ಹಾಗೂ ಅರ್ಥವತ್ತಾದ ಸ್ಥಿಮಿತತೆಯನ್ನು ಕಂಡುಕೊಳ್ಳುವಂತಾಗ್ತದ. ಕೇವಲ ಸ್ಥಿಮಿತತೆ ಸಾಕು ಅಂತ ಹೇಳಿ ಮಾತನಾಡೋರಿಗೆ ಕೇವಲ ಸ್ಥಿಮಿತತೆ ಸಾಕಾಗುದಿಲ್ಲ. ಆ ಸ್ಥಿಮಿತತೆಗೆ ಒಂದು ಅರ್ಥ ಇರಬೇಕು. ಸುಮ್ಮನೆ ಬಂದಿನಿ, ಕುಡಿಲಾರ್ದ ಅದೀನಿ, ಜೀವನದಲ್ಲಿ ಯಾವುದು ಏಳಿಗೆ ಆಗ್ತಾ ಇಲ್ಲ, ಬದುಕಲ್ಲಿ ಮುಂದೆ ಹೋಗ್ತಾ ಇಲ್ಲ, ಎಲ್ಲಿ ನಿಂತು ನೀರಾಗೈತೆ ಅಂದ್ರೆ ಸ್ಥಿಮಿತತೆ ಇದ್ದು ಉಪಯೋಗ ಇಲ್ಲ. ಅರ್ಥವತ್ತಾದ ಸ್ಥಿಮಿತತೆ ಬೇಕು ಅಂತ ಹೇಳ. ಸ್ಟೆಪ್ ಟುವರ್ಡ್ ಫುಲ್ ಅಂಡ್ ಮೀನಿಂಗ್ಫುಲ್ ಸೊಬ್ರೈಟಿ. ನಮ್ಮ ಹಿರಿಯರು ಒಬ್ರು ಹೇಳ್ತಿದ್ರು, ಹಂದಿ, ನಾಯಿ, ಪಕ್ಷಿ, ಪ್ರಾಣಿಗಳು ಕುಡ್ದಿಲ್ಲ, ನೀನು ಕುಡಿಲಾರ್ದೆ ಇರೋದ್ರೆ ಏನ್ ದೊಡ್ಡ ಆಗದ್ದು. ಆದ್ರೆ ಬದುಕ ಮುಂದುವರ್ಲಿಲ್ಲ ಅಂದ್ರೆ, ಈ ಸ್ಥಿಮಿತತೆಗೆ ಅರ್ಥನೇ ಇಲ್ಲ ಅಂದ್ರೆ, ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಬದುಕಲ್ಲಿ ಯಾವುದೇ ಬೆಳವಣಿಗೆ ಆಗ್ಲಿಲ್ಲ ಅಂದ್ರೆ ಸ್ಥಿಮಿತತೆ ಕಟ್ಕೊಂಡು ಏನ್ ಮಾಡುದು? ಅವಾಗ ಕುಡ್ದು ಬೀಳ್ತಿದ್ವಿ, ಇವಾಗ ಕುಂತು ಮೀಟಿಂಗ್ ಕೇಳ್ತೀವಿ, ಏನ್ ಬಂತು ಉಪಯೋಗ? ನಥಿಂಗ್. ಈ ಸ್ಥಿಮಿತತೆಗೆ ಅರ್ಥ ಬರಬೇಕು, ಬದುಕಲ್ಲಿ ಡೆವಲಪ್ಮೆಂಟ್ಗಳಾಗಬೇಕು. ಬಿಗ್ ಬುಕ್ ಅಲ್ಲಿ ಒಂದು ಕಡೆ ಬರೀತಾರೆ, ಅಗಾಧವಾಗಿ ಬೆಳಿಬೇಕು, ಪರಿಣಾಮಕಾರಿಯಾಗಿ ಬೆಳಿಬೇಕು ಅಂತ ಹೇಳ್ತಾರೆ. ಸುಮ್ನೆ ಬರುದು, ಮೀಟಿಂಗ್ ಕುಂದುರ್ದು, ಕುಡ್ತಾ ಬಿಡುದು, ಮತ್ತೆ ಅದೇ ಹೊರ ಹೋದ ತಕ್ಷಣ ಅದೇ ಮಾಡುದು, ಅದ್ರಾಗೇನಿತ್ತು? ಇದು ಕೂಡ ಬೋರ್ ಆಗ್ತದೆ. ಬೇರೆ ಇಷ್ಟೇ ಮಾಡ್ಕೊಂತ ನಿಂತ್ರ ಕೇವಲ ಮೀಟಿಂಗ್ಗಳು ಬರ್ತಾ ಬರುದು, ಅನುಭವ ಕೇಳುದು ಅಥವಾ ಅನುಭವ ಕೊಡುದು, ಬರ್ತಾ ಒಂದಿಲ್ಲ ಒಂದು ದಿನ ಇದು ಬೋರ್ ಆಗಿಬಿಡ್ತದ. ಬಟ್ ಯಾವಾಗ ಈ ಕಾರ್ಯಕ್ರಮ ಬೋರ್ ಆಗುದಿಲ್ಲ ಇಷ್ಟು ವರ್ಷಗಳ ನಂತರವು ಅಂತಂದ್ರೆ, ನಮ್ಮ ಸ್ಥಿಮಿತತೆಗೆ ಒಂದು ಅರ್ಥ ಇರಬೇಕು, ಈ ಬದುಕಿಗೆ ಒಂದು ಅರ್ಥ ಇರಬೇಕು.
ನಮ್ಮ ಬೆಳವಣಿಗೆಗೆ ಒಂದು ಅರ್ಥ ಇರಬೇಕು. ಆ ಬೆಳವಣಿಗೆಯ ದಾರಿ ಅತ್ಯಂತ ಒಳ್ಳೆಯದಾಗಿರ್ಬೇಕು. ಅಂದಾಗ ಸ್ಥಿಮಿತತೆಗೆ ಒಂದು ವ್ಯಾಲ್ಯೂ. 15 ವರ್ಷ 20 ವರ್ಷ 17 ವರ್ಷ ಸ್ಥಿಮಿತತೆಯಿಂದ ಅದೀನಿ, ಮಣ್ಣಿಲ್ಲ ಮಸಿ ಇಲ್ಲ ಅಂತಂದ್ರೆ ಉಪಯೋಗ ಇಲ್ಲ. ಆ ಸ್ಥಿಮಿತತೆಗೆ ಏನು ವ್ಯಾಲ್ಯೂ ಇರೋದಿಲ್ಲ. ಹಿಂಗಾಗಿ ಸ್ನೇಹಿತರೆ 5ನೇ ಹೆಜ್ಜೆ ಮಾಡೋದ್ರಿಂದಾಗಿ ಅತ್ಯಂತ ಅದ್ಭುತವಾದ ವಿಷಯಗಳು, ಅದ್ಭುತವಾದ ಕಲ್ಪನೆಗಳು, ಅದ್ಭುತವಾದ ವಿಷಯಗಳು, ಏನಂತ ಹೇಳ್ತೀವಿ ನಾವು, ಅದ್ಭುತವಾದ ಲಾಭಗಳು ಅಂತಾನೆ ಹೇಳ್ಬೋದು. ಅದ್ಭುತವಾದ ಲಾಭಗಳು, ಬದುಕಿನ ಬಗ್ಗೆ ಹೊಸ ದೃಷ್ಟಿ, ಹೊಸ ಕಲ್ಪನೆ, ಹೊಸ ಯೋಚನೆಗಳು, ಬೆಳೆಯುವಂತಹ ಒಂದು ಹಠ. ಆ ಹಠದ ಜೊತೆ ಒಳ್ಳೆ ಹಠ, ಅದು ಬೆಳೆಯುವಂತದ್ದು ಹಠ. ಅದಂದ್ರೆ ಹಠ ಮಾಡೋದಂದ್ರೆ ಹಂಗಲ್ಲ, ಒಳ್ಳೆ ಹಠ. ಅದೆಲ್ಲವೂ ಬರ್ತದೆ. ಅದನ್ನ ಮಾಡ್ಲಿಕ್ಕೆ ನೀವು ಎಲ್ಲರೂ ಪ್ರಯತ್ನ ಮಾಡ್ತಾ ಇರೋನು. 5ನೇ ಹೆಜ್ಜೆ ನಿರಂತರವಾಗಿ ಮಾಡ್ತಾನೆ ಇರ್ತೇವೆ. ತಪ್ಪುಗಳು ಅದ 5ರಿಂದ ಮತ್ತೆ 10ನೇದ್ರಾಗ ಇದು ಕಂಟಿನ್ಯೂ ಆಗ್ತಿರ್ತದೆ. ಒಂದು ಸಲ ಇದನ್ನ ಖಾಲಿ ಮಾಡ್ತೀವಿ, ಮತ್ತೆ ಬಂದಂತ ಮತ್ತೆ 10ನೇ ಹೆಜ್ಜೆ ಒಳಗೆ ಖಾಲಿನೂ ಮಾಡ್ತಿರ್ತೀವಿ. ಹಿಂಗಾಗಿ ಇದು ಜೀವನ ಪರ್ಯಂತ ನಡೆಯುವಂತಹ ಒಂದು ಪ್ರಕ್ರಿಯೆ. ಈ ಪ್ರಕ್ರಿಯೆಯಿಂದ ನಾವು ಎಷ್ಟು ಈ ಪ್ರಕ್ರಿಯೆ ಒಳಗಿರ್ತೀವಿ ಅಷ್ಟು ನಮ್ಮ ಬದುಕು ಸುಮಧುರ ಆಗ್ತದೆ, ಈ ಬದುಕಿಗೆ ಒಂದು ಅರ್ಥ ಬರ್ತದೆ ಅಂತ ಹೇಳಿ ಇಲ್ಲಿ ನಾನು ನಿಲ್ಲಿಸ್ತೇನೆ. ನಾಳೆಯಿಂದ ನಾವು 6ನೇ ಹೆಜ್ಜೆಯನ್ನು ನೋಡೋಣ. ನನ್ನ ಜೊತೆ ಓದಿದಂತ ಪ್ರಶಾಂತ ದಾಮರ ಸ್ನೇಹಿತರಿಗೆ ಹಾಗೂ ಅವಕಾಶ ಕೊಟ್ಟಂತ ನನ್ನ ಚೇರ್ಪರ್ಸನ್ ಶಕ್ತಿ ಪ್ರಸಾದ್ ಅವರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಸಲ್ಲಿಸಿ ನನ್ನ ಮಾತುಗಳನ್ನ ಇಲ್ಲಿ ಒಂದು ವಿರಾಮ ಇಡ್ತೀನಿ. ತುಂಬಾ ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು.